ಗುಡ್ ಟೈಮ್ಸ್, ಕತ್ತಲ ಕೊನೆಯಿಂದ ಬೆಳಕಿನ ಮನೆಯೆಡೆಗೆ. ಜೀವನದಲ್ಲಿ ಎಷ್ಟೋ ಒತ್ತಡಗಳು ಬರ್ತವೆ, ದುಃಖ ಬರುತ್ತೆ, ಸಂತೋಷ ಬರುತ್ತೆ. ಹೇಗೆ ನಿಭಾಯಿಸ್ತೀರಾ ಅಂತ ಕೇಳ್ತಾರೆ. ನಾನು ನನ್ನ ಅನುಭವನೇ ಖಂಡಿತವಾಗಿ ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಮಾಡ್ತೇನೆ. 2017 ಆಗಸ್ಟ್ 8ನೇ ತಾರೀಕು ನನ್ನ ಜೀವನದ ಒಂದು ಕಷ್ಟಕರವಾದ ದಿನ. ಅಚಾನಕ್ಕಾಗಿ ನನಗೆ ಗೊತ್ತೂ ಇಲ್ಲ, ಅದು ಸುಳುವೂ ಇಲ್ಲ. ಅದು ನನಗೆ IT ಡಿಪಾರ್ಟ್ಮೆಂಟ್ನವರು ರೈಡ್ ಕಂಡಕ್ಟ್ ಮಾಡ್ತಾರೆ. DK ಶಿವಕುಮಾರ್ ವಾರೆಂಟು, ನಮ್ಮನೆ ಸರ್ಚ್ ವಾರೆಂಟ್ ಬರುತ್ತೆ. ನಮ್ಮನೆ ಕೆಲಸದವರು ಆಚೆ ಕಡೆ ಬಾಗಿಲು ನೀರು ಹಾಕ್ತಿರ್ತಾರೆ. ಯಾರೋ ಒಬ್ರು ಹೆಂಗಸ್ ಬಂದು ದ್ವಾರಕಾ ಬೇಕು ಅಂತ ಕೇಳ್ತಾರೆ. ಆ ಕೆಲಸದವಳು ಬಂದು ನಮ್ಮ ಸೊಸೆ ರಮ್ಯಾ ಅಂತ ಹೇಳಿ, ಅವಳು BA ಮಾಡಿ MBA ಮಾಡಿದ್ದಾಳೆ, ವಿದ್ಯಾವಂತೆ. ಅವಳೊಬ್ಳು ನ್ಯಾಯಾಧೀಶರ ಮಗಳು, ಒಳ್ಳೆಯ ಮಗು ನಮ್ಮನೆ ಬಂದಿದೆ. ಆ ಮಗುವನ್ನು ನಂಗೆ ಹೇಳುತ್ತೆ, ಅಪ್ಪ ಯಾರೋ ಬಂದಿದ್ದಾರೆ, ಒಳಗೆ ಕರಿಯಮ್ಮ. ಅವಳು ಬರ್ತಾರೆ. ಅವರು ನಾನು ಆ ಸಮಯದಲ್ಲಿ ದೇವ್ರ ಮನೆಯಲ್ಲಿದ್ದೆ. ನನ್ನ ದಿನಚರಿ 4 ಗಂಟೆಯಿಂದ ಆರಂಭ ಆಗುತ್ತೆ. ಧ್ಯಾನ ಪೂಜೆ ಎಲ್ಲ 10-15 ಗಂಟೆ ಆಗುತ್ತೆ. ಲೈಫಲ್ಲಿ ಬೇಕಾದಷ್ಟು ಚಾಲೆಂಜ್ಗಳು ಬಂದಿವೆ, ಎಲ್ಲವನ್ನು ಸ್ವೀಕಾರ ಮಾಡಿದ್ದೇನೆ. ನನಗೆ ಬಂದು ಹೇಳ್ತಾಳೆ, ನಾನು ಆಚೆ ಬಂದೆ, ಈ ಜೊತೆಗೆ ಒತ್ತಡ ಅಂತ ನನ್ನ ಹೆಂಡತಿ ಅಕ್ಕನ ಗಂಡ ಹೋಗ್ಬಿಟ್ಟಿದ್ದಾರೆ. ಒಂದು ಕಡೆ IT, ಒಂದು ಕಡೆ ಅವರ ಒಂದು ಮರಣ. ಎರಡೂ ಸೇರಿದ ಮನುಷ್ಯ ಏನಾಗ್ತಾನಂತೀವೆ ಅಂದಾಜು ಮಾಡ್ಬೋದು. ಅವ್ರು 6 ಜನ, ಅವ್ರ ಜೊತೆ CRPF. ಎಲ್ಲಕ್ಕಿಂತ ದೊಡ್ಡ ಕಷ್ಟ ಅಂತಂದರೆ ಚಾನಲ್ಗಳು. ಮನೆ ಮುಂದೆ ಈ ಕಡೆ ಮುಂದೆ 20 ಚಾನಲ್ಲು, ಆ ಡೋರಿಂದ 20 ಚಾನಲ್ಲು. ಹೇಗೆ ನಿಭಾಯಿಸೋದು ಅಂತ ಯೋಚನೆ ಮಾಡೋಷ್ಟರಲ್ಲಿ ವಾರೆಂಟ್ ಸರ್ವ್ ಮಾಡ್ತಾರೆ IT ಡಿಪಾರ್ಟ್ಮೆಂಟ್ನವರು. ನಾನು ಹೇಳ್ತೀನಿ, ಸರ್ ಕಷ್ಟ ಇದೆ, ಇವತ್ತು ಮನೆಯಲ್ಲಿ ನಮ್ಮ ಷಡಕಂದ್ರು ಹೋಗ್ಬಿಟ್ಟಿದ್ದಾರೆ, ಇಲ್ಲಿಗೆ ಹೋಗಬೇಕಾಗುತ್ತೆ ಅಂತ ಹೇಳಿದೆ. ಅವರು ಪಾಪ ಸಂಭವಿದ್ರು, ಹೋಗಿ ಬನ್ನಿ, ಹೇಳಿದ್ರೆ ನಾವು ಬರ್ತೀವಿ, ಪರವಾಗಿಲ್ಲ, ಬಂದಮೇಲೆ ಮಾಡೋಣ ಅಂತ ಹೇಳಿದ್ರು. ಪಾಪ ಅವ್ರ ಬಗ್ಗೆ ನಂದು ಯಾವ ತಕರಾರು ಇಲ್ಲ. ಭಾರತ ದೇಶ ಸಂವಿಧಾನದಲ್ಲಿ ಹಕ್ಕಿದೆ, ಆದರೆ ಅವ್ರು ಕೊಟ್ಟಿದ್ದು ವಾರೆಂಟ್ ತಪ್ಪು. ವೆಲ್ಲೂರು ದ್ವಾರಕಾ ಅನ್ನೋದಂತ ಕೊಟ್ಟಿದ್ದರು. ನಮ್ಮ ವೆಲ್ಲೂರು ದ್ವಾರಕಾ ಅಂತಲ್ಲ, ರಾಂಗ್ ಅಡ್ರೆಸ್ಸು ಸ್ಟಾಪ್ ಮಾಡ್ಬೋದಾಗಿತ್ತು. ನನ್ನ ಕೆಲಸ ಮಾಡಲಿಲ್ಲ. ಯಾಕೆಂದರೆ ಸಂವಿಧಾನಕ್ಕೊಂದು ಅವಮಾನ ಮಾಡಿದ ರೀತಿ ನಾ ಮಾಡಬಾರ್ದು. ಆಗಲಿ, ನನ್ನ ಹೆಂಡತಿ ಮಕ್ಕಳನ್ನು ಕಳಿಸಿದೆ, ಹೋಗಮ್ಮ ನಿಮ್ಮ ಬಾವನ್ನು ನೋಡ್ಕೊಂಬ ಅಂಥೇಳಿ ನಾನು ಆ ನಾನೇ ಎದುರಿಸೋಣ ಅಂತ ತೀರ್ಮಾನ ಮಾಡಿ ನನ್ನ ಮಗನಿಗೆ ಹೇಳಿದೆ, ಏನೋ ದೇವರು ಪರೀಕ್ಷೆ ಮಾಡ್ತೀಯ ನಿಂತ್ಕೊಂಡದಪ್ಪ, ಏನೋ IT ಡಿಪಾರ್ಟ್ಮೆಂಟ್ನವರು ದೊಡ್ಡ ಸೈನ್ಯನೇ ಬಂದ್ಬಿಟ್ಟಿದೆ, ಈ ದೇಶದ ಆರ್ಥಿಕ ಸಂಪತ್ತು ಏನಿದೆ ಅದಕ್ಕೆ ಒಡೆಯರು IT ಡಿಪಾರ್ಟ್ಮೆಂಟ್ನವರೇ. ಸೊ ಮಹಾಲಕ್ಷ್ಮಿ ಟೆಂಪಲ್ನ ಎಲ್ಲ ರಿಪ್ರೆಸೆಂಟೇಟಿವ್ ಬಂದ್ಯಾರಪ್ಪ ನಮ್ಮ ಮನೆಗೆ, ನಿಭಾಯಿಸೋಣ, ಈ ಕಾಲೇಜಿಗೆ ಹೋಗಬೇಡ ಮರಿ ಇವತ್ತು ನನ್ನ ಮಗನ ಹೇಳಿದೆ. ನನ್ನ ಮಗನೂ ಶಂಕರ್ಗೂ ಅಂತೇಳಿ, ಅವನು ಕೂಡ ಡಾಕ್ಟ್ರು, ರೇಡಿಯಾಲಜಿ ಮಾಡಿದ್ದಾನೆ. ನಮ್ಮ ಸಹಾಯಕ್ಕೆ ನಿಂತ. ಆಚೆ ಬಂದೆ. ಪೂಜೆ ನನಗೆ ನಿಲ್ಲಿಸೋಕ್ಕೆ ಮನಸ್ಸು ಬರಲಿಲ್ಲ. ಎಲ್ಲ ಬೀದ್ಕಾಯಿ ತೆಗೆದುಬಿಟ್ಟು ಅವ್ರ ಕೈ ಕೊಟ್ಬಿಟ್ಟೆ, ಇಟ್ಕೊಳ್ಳಿ ಬೀದ್ಕಾಯಿ ನಿಮ್ಮ ಹತ್ರ, ಎಲ್ಲೆಲ್ಲಿ ಬೇಕೋ ಹೋಗಿ ಇಡೀ ಮನೆ ಸೋಸ್ಕೊಂಡು ನಿಮ್ಗೇನೇನು ಬೇಕೋ ತೊಗೊಂಬನ್ನಿ, ನಾನು ಉತ್ತರ ಹೇಳ್ತೀನಿ, ನಾನು ಪೂಜೆ ಮಾಡಿಬಿಟ್ಬಿಡಿ ಅಂತ ಹೇಳಿದೆ. ಕೊಟ್ಬಿಟ್ಟೆ ಅವ್ರ ಕೈಗೆ. ನಾವೊಬ್ಬರೇ ಹೋಗಲ್ಲ ಅಂದರು. ಅದಕ್ಕಾಗಿ ನಮ್ಮ ಮಗ ಇದ್ದಾನೆ, ಬರ್ತಾನೆ ಅಂತ ಹೇಳಿದೆ. ಅಷ್ಟರಲ್ಲಿ ನನ್ನ ಹೆಂಡತಿಗೆ ಒತ್ತಡ ಬೇಡ ಅಂಥೇಳಿ, ನನ್ನ ಮಗಳಿಗೆ ಒತ್ತಡ ಬೇಡ ಅಂಥೇಳಿ, ಅಲ್ಲಿ ಬೇರೆ ಕೆಲಸ ಇತ್ತು. ಯಾರೋ ನಮ್ಮ ಸಂಬಂಧಿಕರು ನಿಧನರಾದಾಗ ನಾವು ಹೋಗ್ಬೇಕಾದ ಧರ್ಮ. ಯಾರನ್ನು ಎಷ್ಟೇ ದೇಶ ಮಾಡಿದ್ರು ಕೂಡ ಸಾವಿನಲ್ಲಿ ದ್ವೇಷ ಇರಬಾರ್ದು, ಪ್ರೀತಿ ಮಾತ್ರ ಇರಬೇಕು ಅಂಥೇಳಿ ಇವೆಲ್ಲಾಗಲಿ ಅವರ ಅಕ್ಕನ ಗಂಡ ಕಳಿಸ್ಕೊಟ್ಟೆ. ಇವರು ಮೇಲ್ಗಡೆ ಹತ್ತಿಕೊಂಡು ಹೋದರು. ಅವರ ಬಂದಿದ್ದು ಆ ಶಾಕನ್ನು ನೀವು ಯಾರ ನೋಡಿದ್ರೂ ಖಂಡಿತವಾಗಲೂ ಆ್ಯಂಬುಲೆನ್ಸೇ ಬರಬೇಕಾಗಿತ್ತು ಅಷ್ಟೇ. ಅಷ್ಟು ಒತ್ತಡ. ಆ ಒತ್ತಡದಲ್ಲಿ ಅವರು ನಿಭಾಯಿಸಿದೆ. ಮೇಲೆಲ್ಲ ಹುಡ್ಕೊಂಬಂದರು, ಎಲ್ಲ ನೋಡ್ಕೊಂಬಂದರು.
ಎಲ್ಲ ಕೆಳಗೆ ತೊಗೊಂಡ್ರು. 10:15 ಗಂಟೆ ಕೆಳಗೆ ಬಂದರು ವಾಪಸ್ಸು. 10:15 ಕೆಳಗೆ ಬಂದು ಮಂಗಳಾರತಿ ಮಾಡ್ತಾಯಿದ್ದೆ. ಅವರು ಮಂಗಳಾರತಿ ತೊಗೊಂಡ್ರು. ಬರ್ತೀರಾ ಅಂದರು. ಬರ್ತೀನಿ ಅಂತಂದೆ. ಹುಡುಕೊಂಬಂದ್ರು ಎಲ್ಲನೂ. ಸತ್ಯವನ್ನೇ ಮಾತಾಡಬೇಕು. ನಾನು ತುಂಬ ನಿಷ್ಠೂರವಾದಿಮ್ಮ. ನಾನು ಸತ್ಯವನ್ನೇ ಮಾತಾಡ್ತೀನಿ. ಸತ್ಯ ಬಿಟ್ಟು ದಾರಿ ಹೋಗಲ್ಲ ನನಗೆ. ಯಾಕೆಂದರೆ ನಾವು ಬದುಕಿರೋದು ನಮ್ಮ ತಂದೆ ತಾಯಿಯವರ ಮಾರ್ಗದರ್ಶನದಿಂದ. ಅದಕ್ಕೆ ಮೇಲಾಗಿ ನಮ್ಮ ಇಡೀ ವಂಶಪಾರಂಪರ್ಯವಾಗಿ ಶೃಂಗೇರಿ ಶಾರದಾವಳಿ ಜಗದ್ಗುರುಗಳಾದ ಮಹಾಸನ್ನಿಧಾನ ಭಾರತೀಯ ಮಹಾಸ್ವಾಮಿಗಳು, ಅವರುಗಳು ಅಭಿನವವಿದ್ಯಾರ್ಥ ಸ್ವಾಮಿಗಳು, ಈಗಿನ ಸನ್ನಿಧಾನ ವೀರಶೇಖರ ಭಾರತಿಗಳು ನಮ್ಮನ್ನು ನಡೆಸ್ತಾ ಇರ್ತಕ್ಕಂಥವ್ರು. ಅವರ ಪರಂಪರೆಯಲ್ಲಿ ಬಂದ ಮೇಲೆ ನಾವು ಕೆಟ್ಟ ಕೆಲಸ ಮಾಡೋಕ್ಕೆ ಸಾಧ್ಯವೂ ಇಲ್ಲ, ಅದು ನಮಗೆ ಬರೋದೂ ಇಲ್ಲ. ಅದು ಅನುಮಾನ ಇತ್ತು. ಡಿ ಕೆ ಶಿವಕುಮಾರ್ನ ನಾನು ಕೇವಲ 23 ವರ್ಷ ಮನೆಗೆ ಬಂದಾಗ ಅವ್ರೇನೂ ಆಗಿರಲಿಲ್ಲ. ಅವಾಗ ಹೋಗಿ ಮಂತ್ರಿ ಆಗಪ್ಪ ಅಂಥೇಳಿ ನಾನೇ ಒಂದು ಚಂಡಿಕಾವನ್ನು ಮಾಡಿಕೊಟ್ಟೆ. ಮಂತ್ರಿ ಆದ, ಅಲ್ಲಿಂದ ಬೆಳೆದ, ದೊಡ್ಡವನಾದ, ತುಂಬ ಮುಂದೆ ಬಂದ. ಆದರೆ ನಾನು ಅವ್ರಿಗೆ ಹೇಳಿದೆ, ನನ್ನ ಹಲವಾರು ಪ್ರಶ್ನೆ ಕೇಳಿದ್ರು ಏನೇನಿದೆ ಅಂತ. ನಾನು ಹೇಳಿದೆ, ನನಗೆ ಕೇವಲ ಶಿಷ್ಯ ಅವನು. ಒಬ್ಬ ಶಿಷ್ಯ ಅಂದರೆ ಮಗನ ಸಮಾನ ಅಷ್ಟೇ, ಬೆಳೆಸಿದ್ದೌದು. ಆದರೆ ಆ ವ್ಯವಹಾರದಲ್ಲಿ ನಾನು ಎಲ್ಲೂ ಇಲ್ಲ. ಮನೇಲಿ ಕೇವಲ 23,000 ರೂಪಾಯಿ ಇತ್ತು. ನಮ್ಮಲ್ಲಿ ಯಾವುದೋ ಬೆನಾಮಿ ಡಾಕ್ಯುಮೆಂಟ್ ಇದೆಯಂತ ಬಂದರು. ನನಗೆ ಅದರಲ್ಲಿ ಆಸೆಯೂ ಇಲ್ಲ, ನಮಗೆ ಅದು ಬೇಕಾಗೂ ಇಲ್ಲ. ನಾವು ಸನ್ಮಾರ್ಗ ನಡಬೇಕು. ನಮ್ಮ ತಂದೆಯವರು ಹಾಕ್ಕೊಟ್ಟಿದ್ದು ಬುನಾದಿ ಅದು. ನಮ್ಮ ತಂದೆ ತಾಯಿ ನಮಗೆ ಪಾಠ ಹೇಳಿಕೊಟ್ಟವ್ರು. ನಮ್ಮ ತಂದೆ ಇಂಗ್ಲೀಷ್ ಆಗಲಿ ಮ್ಯಾಥಮೆಟಿಕ್ಸ್ ಆಗಲಿ. ನಮ್ಮ ತಂದೆ ಯಾರನ್ನೂ ಮಕ್ಕಳು ಹೊಡಿತಿರಲಿಲ್ಲ, ಬೈತಿರಲಿಲ್ಲ, ಕೋಪಂದರೆ 3 ದಿವಸ ಮಾತಾಡಿಸ್ತಿರಲಿಲ್ಲ. ಅದೇ ಶಿಕ್ಷೆ, ನಮಗೆ ಬೇರೆ ಇನ್ನೂ ಶಿಕ್ಷೆಯೇ ಇಲ್ಲ. ಅದಕ್ಕೆ ನಾವು ಯಾವ ಒತ್ತಡ ಬಂದರೂ ಕೂಡ ತಡ್ಕೊಳ್ಳೋ ಶಕ್ತಿ ಕೊಟ್ಟವರು ನಮ್ಮ ಮಾತಾಪಿತೃಗಳು. ನಮ್ಮ ತಂದೆ ಆರ್ ಶಂಕರ ನಾರಾಯಣ ಟಾಮ್ಕೋನಲ್ಲಿ ಚೀಫ್ ಜನರಲ್ ಮ್ಯಾನೇಜರ್ ಆಗಿದ್ದವರು. ನಮ್ಮ ತಾಯಿದೇ 150 ಎಕರೆ ಇತ್ತು ಅಣತಿ ತಿಪಟೂರಿನಲ್ಲಿ. ನಮ್ಮ ಹತ್ರ ಇನ್ಯಾವುದು ಬೆಳ್ಳಿ ಬಂಗಾರ ಇರಲಿಲ್ಲ. ಎಲ್ಲ ನಾವು ಎಲ್ಲೂ ಬೀಗನೇ ಹಾಕಲ್ಲ ಮನೆಯಲ್ಲಿ. ನಾವೇ ಇರೋದು ನಾವೇ ಕಳ್ರಬೇಕು. ಬೀಗ ಹಾಕೋಕ್ಕೆ ಪ್ರಶ್ನೆ ಇದೆ, ಬೀಗ ಹಾಕೋದೇ ಇಲ್ಲ. ಆದರೂ ಬೀಗ ಹಾಕೊಟ್ಟೆ, ಅನುಮಾನ ಬೇಡ ಅಂಥೇಳಿ. ಏನೋ ದೇವ್ರು ಕೊಟ್ಟು ಬುದ್ಧಿ ಇವತ್ತು. ನಾನು ಪ್ರೊಟೆಸ್ಟ್ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಅವ್ರನ್ನ ನಿಮ್ಮ ಕೆಲಸ ನೀವು ಮಾಡಿ, ಸಂವಿಧಾನದಲ್ಲಿ ಮಾಡಿ, ಪರವಾಗಿಲ್ಲ ತೊಗೊಂಡು ಬೀದಿಗೆ ಅಟ್ಟುಕೊಂಡ್ಬಿಟ್ಟೆ ಅವ್ರ ಕೈಗೆ. ಯಾವಾಗ ಬೀದಿಗೆ ಹೋಗ್ಬಿಟ್ಟೆ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು ಅವ್ರಿಗೆ. ಅಷ್ಟೊತ್ತು CRPF ಕಳಿಸ್ಬಿಟ್ರು, ಬೇಡ ಅದು ಗುರುಜಿ ಮನೆಯದು ಅಂತ. ನನ್ನ ಮಗಳು ಇಲ್ಲಿ ನನ್ನ ಮನೇಲೇ ಇದ್ದಾಳೆ. ನಮ್ಮ ಮನೆಯ ಲಂಡನ್ ಕೆಲಸ ಮಾಡ್ತಾನೆ. ಅವಳದು ಅವ್ಳ ಮಗಳದ್ದು ಸ್ವಲ್ಪ ಒಡವೆ ಇತ್ತು. ಅದು ನಮ್ಮ ಹತ್ರ ಹೇಗಿರುತ್ತೆ ಡಾಕ್ಯುಮೆಂಟು, ಅದು ಅವ್ರ ಮನೇಲಿ ಇರಬೇಕು ಅಷ್ಟೇ ಅಲ್ವೇ. ಹಾಗಾಗಿ ಕೆಲವೊಂದು ಒಡವೆ ತೊಗೊಂಬಂದರು. 900 ಗ್ರಾಮ್ ಜಾಸ್ತಿ ಇದೆ ಅಂಥೇಳಿ ಅದನ್ನು ಸೀಸ್ ಮಾಡ್ಕೋಬೇಕು ಅಂದರು. ಮಾಡ್ಕೊಂಡೋಗಿ ಏನು ಬೇಕಾದ್ರೂ ತೊಗೊಂಡೋಗಿ. ನಮ್ಮ ಹತ್ರ ಮಾಹಿತಿ ಇದೆ. ನಮ್ಮ ಹತ್ರ ಯಾವುದೂ ಕೂಡ ರಾಷ್ಟ್ರದ ಸಂಪತ್ತನ್ನು, ರಾಜ್ಯ ಸಂಪತ್ತನ್ನು ಯಾವುದು ದೋಚೆ ಮಾಡಲಿಲ್ಲ ನಾನು. ಆ IT ಒಂದು ಒತ್ತಡ ಹೇಗೆ ತಡೆದು ನನಗೆ ಗೊತ್ತಿಲ್ಲ ನನಗಮ್ಮ. ನಾನು ಒತ್ತಡಕ್ಕೆ ನಾನು ಬೆಳಗ್ಗೆ ದೇವ್ರನ್ನಿದೆ ಕೇಳೋದು, ಅಪ್ಪ ನೀನು ಏನಾದರೂ ಕೊಡು ಪರವಾಗಿಲ್ಲ, ನೀ ಕೊಟ್ಟಿದ್ದು ಮಹಾಪ್ರಸಾದ, ಏನು ಬರೆದಿಯೋ ಈಗ ಅಳ್ಸೋಕ್ಕಾಗಲ್ಲ. ಆದರೆ ಕೆಟ್ಟದ್ದು ಕೊಟ್ಟು ತಡ್ಕೊಳ್ಳೋ ಶಕ್ತಿ ಕೊಡು. ಒಳ್ಳೆಯದು ಕೊಟ್ಟರೆ ಆ ಸಂತೋಷ ಇನ್ನೊಬ್ಬರಿಗೆ ಉಪಕಾರ ಆಗಬೇಕು. ಆ ರೀತಿ ಮಾಡ್ಕೊಡಪ್ಪ ಅಂದಿತ್ತೆ ನನ್ನ ದೇವ್ರ ಪ್ರಾರ್ಥನೆ. ಸತತವಾಗಿ 8, 9, 10, 11, 4 ದಿವಸ ನಮ್ಮಲ್ಲೇ ಇದ್ದಾರೆ. ಒತ್ತಡ ಎಷ್ಟು ಒಂದು ಬಳಿ TV ಬರೀತಾರೆ. ಏನೋ ನಮ್ಮ ಮನೇಲಿ ನನ್ನ ಮಗ ಒಂದು ಔಷಧಿ ಕಂಪನಿ ಇಟ್ಕೊಂಡಿದ್ದಾನೆ, ಫಾರ್ಮಸಿ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇಟ್ಟಿದ್ದಾನೆ. ಅದರಲ್ಲಿ ಕೆಲವೊಂದು ಎಕ್ಸ್ಪೈರ್ಡ್ ಮೆಡಿಸನ್ಸ್ ಇತ್ತು. ಆ ಬಾಕ್ಸ್ ಅಲ್ಲಿಟ್ಟಿದ್ವಿ. ಆ ಬಾಕ್ಸ್ ಹುಡ್ಕೊಂಬಂದು ಆ ಬಾಕ್ಸ್ ಅದು ದುಡ್ಡಿದೆ, ಡಾಕ್ಯುಮೆಂಟ್ ಇದೆ ಅಂದರು. ಅವರು ಮುಂದೆ TV ಎಲ್ಲ ಸುರುತ್ತು ತೋರಿಸಿ ಏನಿದೆ ತೊಗೊಂಡೋಗಿ ದಯವಿಟ್ಟು ಅಂತ. ಇಲ್ಲ ಹಿಂದ್ಗಡೆ ಗೇಟಿನ ಸಾಗಿಸ್ತಿಯಾರೇನು TVಲಿ ಬಂತು. ಅಷ್ಟು ಸಾಲ ಚಾರಿತ್ರ್ಯ ವಧೆ ಮಾಡಿಬಿಟ್ರು. ಎಷ್ಟು ವಧೆ ಮಾಡೋದು ಅಂತಂದರೆ ಯಾವ್ಯಾವುದು ಕೆಲಸಕ್ಕೆ ಬಾರದ ವಿಚಾರವೆಲ್ಲ ಹಾಕಿ ಏನೇನೋ ಹಾಕಿ ಮನಸ್ಸು ಗಾಬರಿ ಮಾಡಿ, ಇನ್ನೆಲ್ಲ ಅವ್ರಿಗೆ ಇನ್ನೂ ಹೆಂಡತಿ ಮಕ್ಕಳಿದ್ದಾರೆ, ಇಲ್ಲಿಬ್ಬರಿದ್ದಾರೆ, ಇನ್ನಿಬ್ಬರಿದ್ದಾರೆ, ಏನೇನೋ ಇಲ್ಲ ಸಲ್ಲದೆಲ್ಲ ಆಪಾದನೆ ಎಲ್ಲ ಮಾಡಿಬಿಟ್ರು. ನಾನೇನು ಒಂದು ಚೂರು ಮಾತಾಡಲಿಲ್ಲ. ಎಲ್ಲ ಕಡೆ ನೋಡ್ಕೊಂಡು ಬಂದರು, ಎಲ್ಲ ಹುಡ್ಕೊಂಡ್ಬಂದರು. ಅವ್ರಿಗೆ ಯಾವುದೂ ಸಿಕ್ಕಲಿಲ್ಲ. ಕ್ಲೋಸರ್ ಮಾಡ್ತೀವಿ ಅಂತ ಕೇಳಿದ್ರು. ಮೇಲಿನ ಅಧಿಕಾರಿಗಳು ಒಪ್ಪಲಿಲ್ಲ, ಕ್ಲೋಸ್ ಮಾಡೋಕ್ಕಾಗಲ್ಲ, ಶಿವಕುಮಾರ್ ಮೇಲೆ ರೈಡ್ ಆಗ್ತಾಯಿದೆ, ಅದು ಮುಗಿಬೇಕು ಅಂತ ಹೇಳಿದ್ರು. ಮಾರನೇ ದಿವಸ ಕೇಳಿದ್ರು, ಆಗಲ್ಲ ಅಂದರು. 3ನೇ ದಿವಸ ಕೇಳಿದ್ರು, ಆಗಲ್ಲ ಅಂದರು. 4ನೇ ದಿವಸ ವರವಾಕ್ಷ ಬೆಳಗಿನ ಜಾವ 4 ಗಂಟೆಗೆ ಪರ್ಮಿಷನ್ ಕೊಡ್ತಾರೆ ಅದು ಕ್ಲೋಸ್ ಮಾಡೋಕ್ಕೆ. ಅವರಿಂದ ಒತ್ತಡ ಆಯಿತು ಅಂತ ಹೇಳಿಲ್ಲ, ಸಂದರ್ಭ ಒತ್ತಡ ಆಯಿತು. ಅವರು ನಮ್ಮ ಹತ್ರ ಭಾಳ ಸಭ್ಯವಾಗಿ ನಡ್ಕೊಂಡಿದ್ದಾರೆ. ಬಹುತೇಕ ನನಗೆ ಗೊತ್ತಿರಲಿಲ್ಲ, ಇದು ನನ್ನ ಜೀವನದ ಮೊದಲನೇ ಅನುಭವ. IT ಆಫೀಸರ್ ಕೂಡ ಒಳ್ಳೆಯವರು ಇರ್ತಾರೆ, ಚೆನ್ನಾಗಿ ನೋಡ್ಕೋತಾರೆ ಅಂಥೇಳಿ ನನಗೆ ಗೊತ್ತಿರಲಿಲ್ಲ. ಅವರು ಅನಿಲ್ ಕುಮಾರ್ ಅಂತ ಬಂದವರು ತುಂಬ ತುಂಬ ಮೇಧಾವಿ, ಕೆಲಸ ಗೊತ್ತಿದೆ. ಈ ಸ್ಟ್ರೆಸ್ ಹೆಂಗೆ ಮ್ಯಾನೇಜ್ ಮಾಡಿದ್ದೀರ ಅಂತ ಕೇಳಿದ್ರೆ, ಮೌನ ಧ್ಯಾನ. ಯಾವುದೇ ಸ್ಟ್ರೆಸ್ ಬಂದಾಗ ಮೌನದಲ್ಲಿ ಇದ್ಬಿಟ್ರೆ ಆ ಸ್ಟ್ರೆಸ್ ತಾನೇ ಪಾಸ್ ಆಗಿಬಿಡುತ್ತೆ. ಇಟ್ ಟೇಕ್ಸ್ ಫ್ಯೂ ಅವರ್ಸ್. ಕೆಲವೊಂದು 1-2-3 ಗಂಟೆ ಕಾಲ ತಗೊಳುತ್ತೆ, ಕಾಮ್ ಡೌನ್ ಆಗಿಬಿಡುತ್ತೆ. ತಾನೇ ಇರಬೇಕು. ಆ ಸ್ಟ್ರೆಸ್ಸಲ್ಲಿ ನಾವು ಹಾರಾಟ, ಕೂಗಾಟ, ಚೀರಾಟ ಮಾಡಿಬಿಟ್ರೆ ದೆನ್ ಯು ಆರ್ ಲಾಸ್ಟ್ ಸಮ್ವೇರ್. ದೇವರು ದೊಡ್ಡವನು. ಆ ಸ್ಟ್ರೆಸ್ ತಡ್ಕೊಳ್ಳೋಕೆ ಕೂಡ ಆ ಸ್ಟ್ರೈನು, ಸ್ಟ್ರೆಸ್ಸು,
ಆ ಮನಸ್ಸು ಮೇಲೆ ಪರಿಣಾಮ ಕಳ್ಕೊಳ್ಬೇಕಾದ್ರೆ ಸುಮಾರು ಅಲ್ಲಿಂದ ಆಚೆಗೆ 4 ತಿಂಗಳು ಬೇಕಾಯಿತು ನಮಗೆ. ಯಾಕೆ ಬೇಕಾಯಿತು ಅಂತಂದರೆ ನಾನು ಸರಿ ಹೋಗ್ಬಿಡ್ತೀನಿ ಬೇಗ, ನಾನು ಹೆಂಡ್ತಿನೇ ಹೇಗೆ ಮಾಡೋದು, ಯಾಕೆ ಹಿಂಗಾಯ್ತು ನಮಗೆ, ಯಾಕೆ ಹಿಂಗಾಯ್ತು, ನಾವೇನು ಮಾಡಿದ್ವಿ ಅಂತ. ನಾನು ಮಾಡೋ ಕಾಲಕ್ಕೆ ಮಾಡಲಿಲ್ಲಮ್ಮ. 1972ರಿಂದ 81ರವರೆಗೂ ನಾನೇ ದೇವರಾಜ ಸಂದೆ ಇದ್ದೆ. ತುಂಬ ಚಿಕ್ಕ ವಯಸ್ಸು, ಮುಖ್ಯಮಂತ್ರಿ ಮಾಡಿದೆ. ಆಮೇಲೆ ಜನತಾ ಪಕ್ಷ ಬಂತು. ಜನತಾ ಪಕ್ಷ ಬಂದರೆ ಅದೊಂದು ಒತ್ತಡ ಅಂದರೆ ಒತ್ತಡ, ರಾಷ್ಟ್ರಾದ್ಯಂತ ಜನತಾ ಪಕ್ಷದ ವೇವು. ನಾನು ಹೇಳಿದೆ ನನ್ನ ಜವಾಬ್ದಾರಿಲಿ ದೇವರಾಜ್ ಗೆದ್ಕೊಂಡು 78ರಲ್ಲಿ 70 ಗೆಲ್ಸ್ಕೊಂಬಂದೆ. ಹೈದರಾಬಾದ್ ಚೆನ್ನಾರೆಡ್ಡಿ ಅವರು ನಿಂತ್ಕೊಂಡಿದ್ರು, ಅವ್ರನ್ನ ಗೆಲ್ಸ್ಕೊಂಬಂದೆ. ಅದು ಒತ್ತಡ. ದಿನಾನು ಹೋಗಿ ದಿನಾ ಪೇಪರ್ ನಮ್ಮ ಸುದ್ದಿನೇ, ದ್ವಾರಕಾನಾಥ್ ಗುರುಜಿ ಹೊರಟರು CM ಮನೆಗೆ, ದೇವರಾಜ ಮನೆಗೆ, ಮ್ಯಾಜಿಕ್ಸ್ ಬಾಕ್ಸ್ ಗಾನ್ ಅಂತ. ಆದರೆ ನಮ್ಮ ಮನೇಲಿ ಪೂಜೆ ಮಾಡಿ ತೀರ್ಥ ಕೊಡೋದು ನಮ್ಗೆ ಅಭ್ಯಾಸ. ಅವ್ರು ತರದೇ ಇದ್ದರೆ ಅದು ಒಪ್ತಿರಲಿಲ್ಲ, ಅವ್ರು ಕೊಡ್ತಾ ಇದ್ವಿ. ಅದು ಏನು ಒತ್ತಡ ಅಂತೀರಾ, ಅದೊಂದು ಎಷ್ಟು ಒತ್ತಡ ಅಂದರೆ ಹೇಳಬಾರ್ದು. ಆ ಟೈಮಲ್ಲಿ ದೇವರ ಸಹಾಯ ಏನು, ಹಲವಾರು ಜನದ ನನ್ನ ಮೇಲೆ ಅವರ ಒಂದು ಹಿತವಚನಗಳು, ಹಿತನುಡಿಗಳು ನನ್ನ ಕಾಪಾಡಿ ಅದನ್ನು ದಾಟೋಂಗಾಯಿತು. ದೇವರ ದಯೆಯಿಂದ 80 ಕೂಡ ದಾಟ್ಕೊಂಬಂದೆ. ಇದರಲ್ಲಿ ಏನಪ್ಪ ಅಂತಂದರೆ ಆ ಬೆಂಬಲಕ್ಕೆ ನಮಗೆ ಯಾರೂ ಇರಲಿಲ್ಲ ಆ ಹೊತ್ತಲ್ಲಿ. ಇದ್ದವರು ಅಂತಂದರೆ ನಮ್ಮ ಮನೆಗೆ ಬೇಕಾದವರು, ತುಂಬ ಬೇಕಾದವರು ಆನಂದ್ ವಿಹಾರ್ ಟ್ರಾವೆಲ್ಸ್ ಅವರ ಅವ್ರ ನರಸಿಂಹಮೂರ್ತಿ ಅವ್ರ ಮಕ್ಕಳು ಮಾತ್ರ ಜೊತೆ ಇದ್ದರು, ಅಷ್ಟೇ, ಇನ್ಯಾರೂ ಇರಲಿಲ್ಲ. ಡಾಕ್ಟ್ರಿಗೆ ಇಂಜೆಕ್ಷನ್ ನೋವಾಗಲ್ಲ, ಯಾಕಂದರೆ ಕೊಟ್ಟು ಅಭ್ಯಾಸ. ಹಾಗೆ ಬಿಸ್ನೆಸ್ ಮ್ಯಾನ್ಗೆ IT ಹೇಳೋದು ನನಗೇನು ಸ್ವಂತ ಆಗಲ್ಲ. ಆದರೆ ನಾವು ನಮ್ಮ ಮಾನ ಮರ್ಯಾದೆ ಇಟ್ಟುಕೊಂಡು ಚೌಕಟ್ಟಲ್ಲಿ ಬದುಕಿದ್ದೇವೆ. ನಮ್ಮದು ವ್ಯಾಪಾರ ಸಹಪಾರ ಎಲ್ಲ ಏನೂ ಇಲ್ಲ. ಏನಂತಂದರೆ DK ಶಿವಕುಮಾರ್ ಮೂಲಕವಾಗಿ ಹಿಂಗೆ ಆಯ್ತಲ್ಲ ಅಂಥೇಳಿ ಮನೆಯಲ್ಲಿ ಬೇಜಾರಾಯಿತು. ನಾನು ಹೇಳಿದೆ, ಇದಕ್ಕೆ ಯಾರೂ ಕಾರ್ಯಕಾರಣರಲ್ಲ, ವಿಧಿ ಲಿಖಿತ ಇತ್ತು, ಅದು ನಡೆದಿದೆ. ಅದಕ್ಕೆ ನಾವು ಯಾರನ್ನು ದೂಷಣೆ ಮಾಡೋದು ಬೇಡ, ಇರಲಿ, ಆ ಹುಡುಗನಿಗೆ ಏನು ತೊಂದರೆ ಆಗೋದು ಬೇಡ ಅಂತ ಪ್ರಾರ್ಥನೆ ಮಾಡೋಣ. ನಮ್ಮನೆ ಹುಡುಗನೇ ಅವನವೇ, ನಮ್ಮಲ್ಲಿ ಬೆಳೆದವನು, ಅದು ಬೇಡ ಅಂಥೇಳಿ ಸಮಾಧಾನ ಮಾಡಿ ಅಲ್ಲಿಗೆ ಒಂದು ಸಂಗತಿ ಮುಗಿಸ್ದೆ. ನಾನು ಮುಂದೆ ಒಂದು ವಿಚಾರ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಒತ್ತಡ ಇತ್ತು, ಥ್ರಿಲ್ಲು ಇತ್ತು. 2002ನೇ ಇಸ್ವಿ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳನ್ನು ಮಹಾರಾಷ್ಟ್ರದಲ್ಲಿ ತೆಗೆದುಬಿಟ್ಟು ಶಿಂದೆ ಅವ್ರನ್ನ ಕೂರಿಸ್ತಾರೆ. ನಮ್ಮ ಶಿವಕುಮಾರ್ ಅವ್ರನ್ನ ಅಂತ ಕರ್ಕೊಂಬರ್ತಾರೆ. ನಾನು ಸುತ್ತಾಡಿಸಿ ಓಡಾಡಿ ಎಲ್ಲ ಮಾಡ್ತೀನಿ ಅವ್ರನ್ನ. ದೇವತಾ ಪ್ರಾರ್ಥನೆ, ಶೃಂಗೇರಿ, ಕುಕ್ಕೆ ಸುಬ್ರಹ್ಮಣ್ಯ, ಕೊಲ್ಲೂರು ಮೂಕಾಂಬಿಕಾ, ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕೋ ಸಾಧನೆಗೆ ಅವ್ರನ್ನ ನಾನು ಕರ್ಕೊಂಡೋಗಿ ಒಂದು ತಯಾರಿ ಮಾಡಿದೆ. ಅವರೇ ಬೇಕಾದ ಒತ್ತಡದಲ್ಲಿದ್ದರು. ಗುರೂಜಿ, ಈಗ ಮುಖ್ಯಮಂತ್ರಿ ಪದವಿ ಹೊರಟೋಯ್ತು, ಯಾವಾಗ ಬರುತ್ತೆ ಅಂತ ಕೇಳಿದ್ರು. ನಾನು ಸುಳ್ಳು ಹೇಳಲ್ಲ, ಈಗೆಲ್ಲ ಬರೋಲ್ಲ, ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬರೋಂಗೆ ಒಂದು ವ್ಯವಸ್ಥೆ ಮಾಡೋಣ, ದೇವ್ರ ಪ್ರಾರ್ಥನೆ ಮಾಡೋಣ, ದೊಡ್ಡವ್ರ ಆಶೀರ್ವಾದ ತಗೊಳ್ಳೋಣ ಅಂತ ಅವ್ರು ಹೇಳಿದೆ. ಅದಕ್ಕೆ ಅವರು ಸಜ್ಜಾದರು. ಯಾರೂ ಏನೂ ಮಾಡೋಕ್ಕಾಗಲ್ಲ, ಡೆಸ್ಟಿನಿ, ವಿಧಿ ಹೇಗಿರುತ್ತೆ ಹಾಗೆ ನಡೀತಾ ಇರುತ್ತೆ. 2004ರಲ್ಲಿ ಎಲೆಕ್ಷನ್ ಬಂದೇ ಬಿಡ್ತು. ಈ ಮಧ್ಯೆ ಅದೇ ವರ್ಷದಲ್ಲೇ ಧರಮ್ ಸಿಂಗ್ ಅವರು ಕೂಡ ನಮ್ಮ ಶಿಷ್ಯರಾಗಿದ್ದವರು, SM ಕೃಷ್ಣ ಅವ್ರನ್ನ ಕೂಡ 99ರಲ್ಲಿ ಅವರ ಅಧ್ಯಕ್ಷರಾಗೋಕ್ಕೆ, ಪಾರ್ಲಿಮೆಂಟ್ ಮೆಂಬರ್ ಆಗೋಕ್ಕೆ ಮತ್ತು ಮುಖ್ಯಮಂತ್ರಿ ಆಗೋಕ್ಕೆ ನನ್ನ ಸಲಹೆ, ನನ್ನ ಸಹಕಾರ ಖಂಡಿತ ಇದ್ದೇ ಇತ್ತು. ಅದಕ್ಕೆಲ್ಲ ಕರ್ಕೊಂಬಂದವ್ರ ಕಾರಣ ಶಿವಕುಮಾರ್ ಅವರೇ, DK ಶಿವಕುಮಾರ್ ಅವರೇ. ಅದು ಸುಳಿವು ನನಗೆ ಮುಂಚೆನೇ ಇತ್ತು. ಧರಮ್ ಸಿಂಗ್ಗೆ ಅವ್ರ ಅಧ್ಯಕ್ಷರಾಗಿದ್ದಾಗ ಕೃಷ್ಣ ಅವ್ರನ್ನ ಮಾಡಿ ಇವ್ರನ್ನ ತೆಗೆದಿದ್ರು. ಅದಕ್ಕೆ ನಾನು ಬಂದು ಧರಮ್ ಸಿಂಗ್ ಕೇಳಿದ್ರು, ನಾನು ತೆಗೆದುಬಿಟ್ಟಲ್ಲ ಗುರೂಜಿಯವರೇ, ಯಾಕೆ ನಿಮ್ಮ ಮೇಲೆ ನನ್ನ ಕೋಪ ಅನ್ನಿದ್ರು. ನಿಮ್ಮ ಕೋಪ ಇಲ್ಲ ಸ್ವಾಮಿ, ಮುಂದೆ ಮುಖ್ಯಮಂತ್ರಿ ಆಗತಕ್ಕಂಥ ಯೋಗ ಇದೆ, ಸುಂದರಿ, ಅದು ಚಿಂತೆ ಮಾಡಬೇಡಿ, ಕಳೆದೋಯ್ತು ಅಂತ ಅವ್ರಿಗೆ ಹೇಳಿದೆ. 2004ರಲ್ಲಿ ಚುನಾವಣೆ, ಕರ್ನಾಟಕ ಚುನಾವಣೆ, ಅದನ್ನು ನಿಭಾಯಿಸಿದ್ದಾಯಿತು. ಅಲ್ಲಿ ಕಾಂಗ್ರೆಸ್ಗೆ ಪೂರ್ತಿ ಬಹುಮತ ಬರಲಿಲ್ಲ. ವಿಲಾಸ್ ರಾವ್ ಇನ್ಚಾರ್ಜ್ ಇದ್ದರು. ಏನು ನನ್ನ ಹತ್ರ ಬಂದರು, ಇಲ್ಲ ಸರ್ ಧರ್ಮ್ ಸಿಂಗ್ ಅವರೇ ಆಗೋದು, ಈಗ ಖರ್ಗೆ ಅವರು ಆಗೋಕ್ಕೆ ಕಷ್ಟ ಆಗುತ್ತೆ, ಅದು ಅಧ್ಯಕ್ಷರಾಗಿದ್ದರು, ಆಗುತ್ತೆ, ಕಷ್ಟ ಆಗುತ್ತೆ ಸರ್, ಅವ್ರು ಮಾಡೋದು ಸುಲಭ ಆಗುತ್ತೆ, ಒಬ್ಬರೇ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಅದೇ ಒಂದು ಮೆಟ್ಲಾಗಿಟ್ಟುಕೊಂಡು ಅವ್ರನ್ನ ತೊಗೊಂಡೋಗಿ ಮಾಡಿದ್ರು. ಆಮೇಲೆ ಅವರು ಮುಖ್ಯಮಂತ್ರಿಗಳು ಆದರು. ಆ ಮಧ್ಯದಲ್ಲಿ ಅಕ್ಟೋಬರಲ್ಲಿ ಚುನಾವಣೆ ಆಯಿತು ಮಹಾರಾಷ್ಟ್ರದಲ್ಲಿ. ಡೆಲ್ಲಿಲಿದ್ದೆ, ವಿಲಾಸ್ ರಾವ್ ಅಲ್ಲೇ ಇದ್ದರು. ನಾನು ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ ಯಾವಾಗಲೂ ಇಟ್ಕೊಳ್ಳೋದು, ಅದು ನನಗೊಂದು ಒಳ್ಳೆಯ ಜಾಗ, ಏನೇ ಇತ್ತು ಕೆಲಸ ಆಗೋದು. ಆ ಜಾಗದ ನಂಬಿಕೆ ಇತ್ತು, ಅಲ್ಲೇ ಇದ್ದೆ. ಒತ್ತಡ ಅಂದರೆ ಒತ್ತಡ, ನನಗೆ ವಿಶ್ವಾಸ ಇತ್ತು. ನನಗೆ ಸಾಕ್ಷಾತ್
ಗಾಣಗಾಪುರದ ದತ್ತಾತ್ರೇಯನ ಮೇಲೆ ತುಂಬ ನಂಬಿಕೆ. ಆ ಕ್ಷೇತ್ರ ಭೂಲೋಕದಲ್ಲಿ ಎಲ್ಲೂ ಇಲ್ಲ. ಆ ಊರು ತುಂಬ ಗಲೀಜು. ಯಾರೂ ಅದನ್ನು ಸರಿಯಾಗಿ ಜಾಗವನ್ನು ಸ್ಥಳವನ್ನು ಶುದ್ಧಿ ಮಾಡಿ ಜನಕ್ಕೆ ಸೌಕರ್ಯ ಮಾಡಲಿಲ್ಲ. ಯಾತ್ರಾರ್ಥಿಗಳು ಸೌಕರ್ಯ ಮಾಡಲಿಲ್ಲ. ಯಾರು ಕಾಶಿಗೋ ಮಾನಸರೋವರಕ್ಕೆ ಹೋಗಬೇಕಾಗೇ ಇಲ್ಲ. ಅಷ್ಟು ತೀರ್ಥಗಳಿದೆ. ಆ ತೀರ್ಥಗಳು ಸ್ನಾನ ಮಾಡಿದ್ರೆ ಪಾವನವಾಗುತ್ತೆ. ಆ ತೀರ್ಥದಲ್ಲಿ ಬಟ್ಟೆ ಬಿಟ್ಬಿಡ್ತಾರೆ. ನೋಡಿ, ಇವತ್ತಿನ ದಿವಸ ಅಲ್ಲಿ ಮಳೆ ಇಲ್ಲ, ನೀರಿಲ್ಲ, ಅಲ್ಲಿ 8ರಲ್ಲಿ ಎಂಥ ವಿಪರ್ಯಾಸ. ನಾವು ಮಾಡೋ ಪಾಪ ಎಲ್ಲನೂ ಆ ದತ್ತಾತ್ರೇಯನ ಗಾಣಗಾಪುರಕ್ಕೆ ಹೋಗಿ ಇಲ್ಲಿ ಪ್ರಸಂಗ ಬಂದಿದೆ. ನಮ್ಮ ಮನೆಯವರು ಮೈಲಾರಲಿಂಗೇಶ್ವರ ಸ್ವಾಮಿ. ಹಾಗಾಗಿ ದೇವರೇ, ನಮ್ಮ ಮರ್ಯಾದೆ ನೀನೇ ಕಾಪಾಡಬೇಕಪ್ಪ ಅಂಥೇಳಿ ಪ್ಲೇನ್ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಇನ್ನೇನು ಪ್ಲೇನು ಇಳಿಯೋ ಸಂಭವ ಬಂತು. ಅಷ್ಟೊಂದು ಸರಿಯಾಗಿ ಅವರೇನೆ ಅನೌನ್ಸ್ ಮಾಡ್ತಾಯಿದ್ರು, ಶಿಂದೆ ಅವರನ್ನು ಮಾಡಿದ್ದಾರೆ ಅಂತ ಫಸ್ಟು ನ್ಯೂಸ್ ಬಂದು ದಿಗ್ಭ್ರಮೆ ಆಯಿತು ನನಗೆ. ಇದೇನಪ್ಪ ಇದು, ನಾನು ಅವರನ್ನು ಪೂರ್ತಿ ಬಲ್ಲೆ, ಅವ್ರಿಗಾಗಿ ದೇವ್ರ ಪ್ರಾರ್ಥನೆ ಇಟ್ಟೆ, ಮೊರೆ ಹೋಗಿದ್ದೆ, ಕೊಡಬೇಕಲ್ಲ, ಆಗಲಿ ಏನು ಬರೋ ಸ್ವೀಕಾರ ಮಾಡೋಣ. ಮನುಷ್ಯನ ಕೈ ಇಲ್ಲದೆ ಇದ್ದಾಗ ದೇವ್ರು ಏನು ಕೊಟ್ಟರು ಸ್ವೀಕಾರ ಮಾಡಬೇಕದನ್ನು. ಯಾರೋ ಕೇಳಿದ್ರು ಏನಾಗುತ್ತೆ ಅಂತ ಪ್ಲೇನಲ್ಲಿ ಕೂತಿದ್ದರು. ಇಲ್ಲ ಅವೆಲ್ಲ ಆಗಲ್ಲ, ವ್ಯವಸ್ಥೆ ಬರುತ್ತೆ, ನೋಡ್ತಾ ಇರಿ, ಕಾಯಿರಿ, 5 ನಿಮಿಷ ಸುಮ್ಮನೆ ಬಿಡಿ ಬಂದ್ಬಿಡುತ್ತೆ ಅಂತ ಹೇಳಿಬಿಟ್ಟೆ. ವಿದಿನ್ 2-3 minutes ಇಟ್ ಗಾಟ್ ಚೇಂಜ್ಡ್ ಆ್ಯಂಡ್ ಹೈಕಮಾಂಡ್ ಅನೌನ್ಸ್ಡ್ ವಿಲಾಸರಾವ್ ದೇಶಮುಖ್ ವಿಲ್ ಟೇಕ್ ಅವರ್ ಚೀಫ್ ಮಿನಿಸ್ಟರ್ ಆಫ್ ಮಹಾರಾಷ್ಟ್ರ ಫ್ರಮ್ ಶಿಂದೆ. ಒತ್ತಡವನ್ನು ನಾವು ಸಮಾಧಾನವಾಗಿ ತಗೊಂಡು ದೇವರ ಮೇಲೆ ವಿಶ್ವಾಸವಿಟ್ಟು ನಮ್ಮನ್ನು ಹೆತ್ತೋರಿಗೆ, ನಮಗೆ ಜನ್ಮ ಕೊಟ್ಟವ್ರನ್ನ ಸ್ಮರಣೆ ಮಾಡಿದರೆ ಒತ್ತಡ ತಾನೇ ಕಡಿಮೆ ಆಗುತ್ತೆ. ಅದರಲ್ಲಿ ಒಂದೇ ಒಂದು ದುಃಖ ಸಂಗತಿ ಅಂತಂದರೆ, ನಾನು ಕಷ್ಟಪಟ್ಟು ಅವರನ್ನು ಬೆಳೆಸಿ ಮಾಡಿ ಎಲ್ಲ ಒತ್ತಡ ತಿಳ್ಕೊಂಡು ಮುಖ್ಯಮಂತ್ರಿ ಮಾಡಿಬಿಟ್ಟೆ. ಒಂದು ಸ್ವಲ್ಪ ಕಾಲ ನಮ್ಮ ಹತ್ರ ಇದ್ದರು, ಕಾರಣ ಗೊತ್ತಿಲ್ಲ. ನಾನೇನು ಮಹಾರಾಷ್ಟ್ರದಿಂದ ಆಸೆ ತರಲಿಲ್ಲ, ದುಡ್ಡು ತರಲಿಲ್ಲ, ಯಾರನ್ನೇನು ಕೇಳಲಿಲ್ಲ, ಟ್ರಾನ್ಸ್ಫರ್ ಕೇಳಲಿಲ್ಲ, ಮನೆ ಕೇಳಲಿಲ್ಲ, ಬಂಗ್ಲೋ ಕೇಳಲಿಲ್ಲ, ಏನು ಕೇಳಲಿಲ್ಲ. ಯಾವುದೋ ಕಾರ್ಯಕಾರಣ ಮಾಡಿಕೊಂಡು ನಮ್ಮಿಂದ ದೂರ ಆದಾಗ ತುಂಬ ಮನಸ್ಸು ನೋವಾಯಿತು. ಹಗಲು ರಾತ್ರಿ ಬಂದು ಬೆಳೆಸೋಕ್ಕೆ ಕಷ್ಟಪಟ್ಟಿರ್ತೇವೆ. ಶಿವಕುಮಾರ್ನ ಹಗಲು ರಾತ್ರಿ 2 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆ ಗೆದ್ದು ಕೂತು ಅವರಿಗೆ ಮಾರ್ಗದರ್ಶನ ಮಾಡಿದ್ದೀನಿ. ಅವರು ಬಿಟ್ಬಿಟ್ರು, ಶಿವಕುಮಾರೂ ಬಿಟ್ಟರು, ಸ್ವಲ್ಪ ಕಾಲ ವಿಲಾಸ ಬಿಟ್ಟೋಗ್ಬಿಟ್ರು. ತುಂಬ ದುಃಖ ಸಂಗತಿ. ದುಃಖವನ್ನು ನನ್ನಲ್ಲಿ ಬಚ್ಚಿಟ್ಕೊಳ್ಳೋಕ್ಕಾಗಲಿಲ್ಲ. ದುಃಖ ಆದರೂ ಕೂಡ ದೇವರೇ, ನನಗೆ ಉಪಕಾರ ಮಾತ್ರವೇ ಇರಲಿ, ಅವ್ರು ನನ್ನ ಬಿಟ್ಟೋರು ಪರವಾಗಿಲ್ಲ, ಎಲ್ಲರೂ ಇರಲಿ, ಚೆನ್ನಾಗಿರಲಿ ಅಂತ ಹೇಳಿದೆ. ನಾನು ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡಲೇ ಇಲ್ಲ. ಅವ್ರನ್ನ ನಾನು ಹೇಳ್ದಂಗೆ ನಡೀತು. ನೋಡಿ, 2008ರಲ್ಲಿ ಮುಂಬೈಲಿ ಏನಾಯ್ತು ನೋಡಿದ್ರೆ ಕಸಬ್ದು ನೋಡಿ, ಆ ಸಂದರ್ಭ ಬಂದು ಅವರು ರಾಜೀನಾಮೆ ಕೊಡಲೇಬೇಕಾಯ್ತು. ಆ ಪವರ್ ಮಿನಿಸ್ಟರ್ ಆದರು. ಮುಂದೆ ಆರೋಗ್ಯ ಕೆಟ್ಟೋಯ್ತು, ಅವರೂ ಉಳಿಲಿಲ್ಲ. ನೋಡಿ, ಇದೊಂದು ವಿಪರ್ಯಾಸ. ಏನು ಥ್ರಿಲ್ ಅಂದರೆ, ಇಬ್ಬರು ಮುಖ್ಯಮಂತ್ರಿಗಳನ್ನೇ ಸಮಾನ ಹಾಕ್ಕೊಂಡು ಅಧಿಕಾರ ಸಿಕ್ತು. ಅರೆ, ಅವರು ನಂತರ ಬರಲಿ ಬಿಡಲಿ, ಅವರು ಹೋಗಬಾರ್ದಾಗಿತ್ತು. ನನಗೆ ಒಂದು ಆಸೆ ಇತ್ತು, ಇವತ್ತೆಲ್ಲ ನಾಳೆ ವಿಲಾಸರಾವ್ ದೇಶಮುಖ್ ಈ ರಾಷ್ಟ್ರದ ಒಂದು ಪ್ರಧಾನಮಂತ್ರಿ ಆಗ್ತಕ್ಕಂಥ ಯೋಗ ಇದ್ದ ವ್ಯಕ್ತಿ ಅಂತ ನನ್ನಲ್ಲಿತ್ತು. ನನ್ನ ಅವ್ರು ಬಿಡದೇ ಇದ್ದರೆ ಅಲ್ಲಿಗೆ ತೊಗೊಂಡೋಗ್ಬೇಕು ಅನ್ನೋ ಆಸೆನೇ ಇತ್ತು. ಅವ್ರು ಬರಲಿಲ್ಲ. ಬಹುತೇಕ ವಿಧಿ ಆಟ ಅಷ್ಟೇ ಅಂತ ಕಾಣುತ್ತೆ. ನಮ್ಮ ಹಣೆಯಲ್ಲಿ ಏನು ಬರೆದಿದೆಯಮ್ಮ, ನಾನು ಈ ತನಕ ಯಾರನ್ನು ಮಾಡಿದ್ದೀನೋ ನನ್ನ ಕೈಲಿ ಮಾಡ್ತಾರೆ, ಮಾಡಿಸ್ಕೋತಾರೆ, ಹೊಟ್ಟೋಗ್ತಾರೆ. ನನಗೇನು ನನ್ನದು ಯಾರದ್ದು ಬೇಡಿಕೆನೇ ಇಲ್ಲ. ನನ್ನ ಭಿಕ್ಷಾಪಾತ್ರೆ ನನ್ನ ದೇವ್ರ ಹತ್ರ ಅಷ್ಟೇ. ಅಂಥ ಒಂದು ಕಷ್ಟ ಪರಿಸ್ಥಿತಿಲಿ ನಮ್ಮನ್ನು ಉಪಯೋಗಿಸ್ಕೊಂಡು ಬಿಟ್ಟಾಗ ಎಷ್ಟು ನೋವಾಗುತ್ತೆ ಮನಸ್ಸಿಗೆ, ಎಷ್ಟು ನೋವಾಗುತ್ತೆ. ಅಷ್ಟು ನೋವು ಕೊಟ್ಬಿಟ್ರು, ನೋವನ್ನು ತಡೆದುಬಿಟ್ಟೆ. ನಾನು ಅವ್ರನ್ನೇನು ಕೇಳಲೂ ಇಲ್ಲ, ಮಾಡಲೂ ಇಲ್ಲ. ಆ ನೋವನ್ನು ತಡ್ಕೊಳ್ಳೋಕ್ಕೆ ದೇವರೊಬ್ಬನೇ. ಯಾಕೆ ಹೇಳ್ತೀನಿ ಅಂತಂದರೆ, ಯಾವ ಧರ್ಮ ಬೇಕಾದ್ರೂ ಇರಲಿ, ನಿಮ್ಮ ನೋವು ನಲಿವು ಹಂಚ್ಕೋಬೇಕಾದ್ರೆ ದೇವರು ಅಥವಾ ಈತ ಒಡೆ ಹುಟ್ಟಿದವರು. ಇವತ್ತೇನು ಪ್ರಸಂಗ ಏನಾಗಿದೆ ಅಂತಂದರೆ, ಪ್ರಪಂಚದಲ್ಲಿ ನಾನು ಪೇಪರ್ ಓದ್ತೀನಿ, ಬೇಕಾದಷ್ಟು ಜನ ಮಕ್ಕಳು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲೆಲ್ಲೋ ಪ್ರಾಣ ಕಳ್ಕೊಂಡ್ಬಿಡ್ತಾರೆ, ಏನೇನೋ ಮಾಡ್ತಾರೆ, ಅಥವಾ ಡಿಪ್ರೆಷನ್ ಕೊಟ್ಟೋಗ್ತಾರೆ. ಯಾಕೆಂದರೆ ಒಬ್ಬಂಟಿಗರಾಗಿರೋದಕ್ಕದೇ ಕಾರಣ. ಇಲ್ಲ ನಿಮ್ಮ ಪ್ರಾರ್ಥನೆ ಇರಬೇಕು, ಅಥವಾ ನಿಮ್ಮ ಮನೆಯವರು ಇರಬೇಕು. ಈಗೆಲ್ಲ ಇಬ್ಬಿಬ್ಬರೇ ಗಂಡ ಹೆಂಡ್ತಿ ಸೇರ್ಕೋತಾರೆ, ಇಲ್ಲಿ ಹೋಗ್ತಾರೆ, ಅವರು ಕೆಲಸ ಇವರು ಕೆಲಸ, ವಿಚಾರಿಸ್ಕೊಳ್ಳಲ್ಲ ಯಾರೂ ಇಲ್ಲ. ಜೊತೆಗೊಬ್ಬರಿದ್ದರೆ ಏನೇ ವ್ಯಸನವಾದರೂ ಮರಿಬೋದು. ಮನುಷ್ಯನಿಗೆ ಜೀವನದಲ್ಲಿ ಬೇಕಾದಷ್ಟು ಒತ್ತಡಗಳು ಬರ್ತವೆ. ಒತ್ತಡವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಸಾಧನೆ ಮಾಡಿದರೆ ಸಂತೋಷ ದಿನಗಳು ಬರುತ್ತೆ. ಎಮರ್ಜೆನ್ಸಿ ಬಂದು ಅದೇ ತಾನೇ 1 ವರ್ಷ ಜಾಸ್ತಿ ದೇವರಾಜ ಮುಖ್ಯಮಂತ್ರಿಯಾಗಿ ಮುಂದುವರೆದರು.
ಅದಾದಮೇಲೆ ಚುನಾವಣೆ ಬರುತ್ತೆ, ರಾಷ್ಟ್ರಾದ್ಯಂತ ಜನತಾ ಪಕ್ಷ ಗಾಳಿ ಬೀಸ್ತಾ ಇರುತ್ತೆ. ಅಂಥ ಗಾಳಿ ಬೀಸಿದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ದೇವರಾಜ ಅರಸರನ್ನ ಕೈ ಹಿಡಿದು ನಡೆಸಿ ದೇವತಾ ಕಾರ್ಯಗಳನ್ನು ಏನು ಮಾಡಬೇಕು ಮಾಡಿ ನಮ್ಮ ತಂದೆಯವರು ನಮಗೇನು ಹೇಳಿಕೊಟ್ಟಿದ್ರು ಅದೆಲ್ಲ ಮಾಡಿ ಅವರನ್ನು ಅವ್ರ ಗೆಲುವಿಗೆ ನಾನು ನನ್ನೊಂದು ಪಾತ್ರ ಇದೆ ಅಂತ ಖಂಡಿತವಾಗಿ ಹೇಳಬಲ್ಲೆ. ನಮ್ಮ ತಂದೆಗೆ ಆತ್ಮೀಯ ಸ್ನೇಹಿತರು ದೇವರಾಜ ಅರಸರನ್ನು ಬೆಳಕಿಗೆ ತಂದವರು ನಮ್ಮ ತಂದೆಯವರಾದ ಬೆಳ್ಳೂರು ಆರ್ ಶಂಕರನಾರಾಯಣವರು. ಅವರ ಜೀವನದ ಹಿಂದೆ ಉದ್ದಕ್ಕೂ ಅವರದೇ ಇದ್ದವರು. ಅವ್ರ ಕಷ್ಟದಲ್ಲಿದ್ದಾಗ 8th ಕ್ಲಾಸ್ ಮಲೇಸಲ್ಲಿ ಮನೆ ಮಾಡಿದರು. ಜೀವನದ ದಾರಿದಲ್ಲೇ ಹಸು ಕಟ್ಟಿ ಹಾಲು ಮಾರಿ ಜೀವನ ನಡೆಸ್ತಾ ಇದ್ರು. ಅಂಥ ಕಟ್ಟದಲ್ಲಿ ಕೂಡ ನಮ್ಮ ತಂದೆಯವರು ಜೊತೆಗೆ ಇದ್ದರು. ಯಾರು ನೆನಪಿಸ್ಕೊಳ್ದೇ ಇರ್ಬೋದು. 78ರಲ್ಲಿ ಚುನಾವಣೆ ಗೆದ್ದು ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಆಯ್ಕೆಯಾಗಿ ಮಧ್ಯದಲ್ಲಿ ಯಾರೋ ಹೀಗೆ, ಆದರೆ ಬಹುತೇಕ ಇನ್ನು ಶತಮಾನಗಳು ಬಂದರೂ ಕೂಡ ದೇವರಾಜ್ ಅಂತ ಒಬ್ಬ ರಾಜಕಾರಣಿ ಮತ್ತೊಮ್ಮೆ ಖಂಡಿತ ಹುಟ್ಟಲ್ಲ. ಜಾತೀಯತೆಯನ್ನು ಮಾಡ್ದಲೇ ರಾಜ್ಯವನ್ನು ಆಳಿದವರು, ರಾಜ್ಯಕ್ಕೆ ಬೇಕಾದನ್ನು ಕೊಟ್ಟವರು. ಯಾರೂ ಗೊತ್ತಿಲ್ಲ. ನಿಮ್ಮ ಇದಕ್ಕೆ ಹೇಳ್ತಾ ಇದ್ದೀನಿ, ಆ ಎಮರ್ಜೆನ್ಸಿ ಆ ಸಮಯದಲ್ಲಿ ಬರೋಕ್ಕೆ ಕಲ್ಕತ್ತಾದ ಮುಖ್ಯಮಂತ್ರಿ ಆಗಿದ್ದವರು ಸಿದ್ಧಾರ್ಥ ಶಂಕರ್ ರಾಯ್ ಅಂತ ಒಬ್ಬರಿದ್ದರು. ಅವರೂ ಕಾರಣ. ಅದನ್ನು ಇಂದಿರಾ ಗಾಂಧಿ ಅವ್ರಿಗೆ ಹೇಳಿದರೆ ಈ ರಾಷ್ಟ್ರದಲ್ಲಿ ಅಂತ ಕರಾಳ ದಿನ ಬರ್ತಾನೆ ಇರಲಿಲ್ಲ. ನಾನೇ ಕರ್ಕೊಂಬಂದು ಚಿಕ್ಕಮಗಳೂರು ಕ್ಷೇತ್ರದಿಂದ ಎಂಪಿಗೆ ನಿಲ್ಲಿಸಿದೆ. ಗೆದ್ದರು, ಉಪಯೋಗವಾಗಲಿಲ್ಲ. ಆದರೂ ಕೂಡ ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಹೇಳಿದ್ದೆ. ಮುಖ್ಯಮಂತ್ರಿ ಆದರು. ನಾನು ಹೇಳಿದೆ, ನಿಮಗೆ ಖಂಡಿತವಾಗಲೂ ಸಹಜವಾದ ಸಾವು ಬರೋಲ್ಲ, ನೀವು ಎಚ್ಚರವಾಗಿರಬೇಕು ಅಂತ ಹೇಳಿದ್ದೆ. ನಾನು ತಿಳಿದಂಗೆ ಪರಮಗುರುಗಳು ಅಭಿವೃದ್ಧಾರ್ಥ ಭಾಸ್ವಾಮಿ ರುದ್ರಾಕ್ಷಿ ಕೊಟ್ಟಿದ್ದೆ ಅವರಿಗೆ. ಅದಿತ್ತು. ಅದರ ಕತ್ತಲಿನ ಟೇಬಲ್ ಮೇಲೆ ನೋಡಿದಂಗೆ ಅವತ್ತು ಅವರ ಕಾಲವಾದಾಗ ನೋಡಿದಂಗೆ ನಮ್ಗೆ ಜ್ಞಾಪಕ ಇತ್ತು. ಯಾಕೆ ಹೇಳಿದರೆ, ಕೆಲವು ಹಿರಿಯರು ಕೆಲವು ಮೌಲ್ಯಗಳನ್ನು ಕೊಡ್ತಾರೆ. ಅದರ ಬೆಲೆ ಮುಖ್ಯವಲ್ಲ, ಅದರ ಪಾವಿತ್ರತೆ, ಅದರ ಒಂದು ಶಕ್ತಿಯೇ ಮುಖ್ಯ ಅಂತ ಹೇಳ್ತೀನಿ. ಯಾಕೆ ಹೇಳಿದೆ ಅಂತಂದರೆ, ಯಾರಿಗೆ ನೋಡಿ ಎಮರ್ಜೆನ್ಸಿಯಾಗಿ ಅಂಥ ಒತ್ತಡ ಇದ್ದರೂ ಕೂಡ ಮತ್ತೆ ಪ್ರಧಾನಮಂತ್ರಿ ಆದ್ರಲ್ಲ, ಒತ್ತಡವನ್ನು ಸಹಿಸಿಕೊಂಡು ಮತ್ತೆ ತಾನು ರಾಷ್ಟ್ರಕ್ಕೆ ಪ್ರಧಾನಮಂತ್ರಿ ಆಗಿದೆ ಎಂಥ ದೊಡ್ಡ ವಿಚಾರ ಅಲ್ವೇ? ಹಾಗಾದ್ರೆ ಎಷ್ಟು ಒತ್ತಡ ತಡೆದಿರ್ಬೋದು? ಯಾಕೆ ನಿಮ್ಗೆ ಹೇಳಿದೆ ಅಂತಂದರೆ, ಈ ಒತ್ತಡಗಳಲ್ಲಿ ತಡಿಬೇಕಾದ್ರೆ ಖಂಡಿತವಾಗಲೂ ಒಂದೇ ದಾರಿ ಇರತಕ್ಕಂಥದ್ದು. ಮೆಡಿಟೇಷನ್ ಅಂತಾರೋ ಕರೀರಿ, ತಪಸ್ಸು ಅಂತಾರೋ ಕರೀರಿ, ಅನುಷ್ಠಾನ ಅಂತಾರೋ ಕರೀರಿ. 81ನೇ ಫೆಬ್ರವರಿಯಲ್ಲಿ ನಮ್ಮ ತಂದೆಯ ಕಾಲವಾಗ್ಬಿಟ್ರು. ಆ ದಿನ ಮರೆಯೋಕ್ಕೆ ಆಗಲ್ಲ ನನ್ನ ಜೀವನದಲ್ಲಿ. ಇವತ್ತಿಗೂ ಕೂಡ ನಾನು ಮರೀಲಾರೆ. 2 ವರ್ಷದ ಮಗು ನಾನು, ಟೈಫಾಯ್ಡ್. ನಮ್ಮ ತಾಯಿ ಹೇಳಿದ್ದಾರೆ, ನಿಮ್ಮಪ್ಪ ರಾತ್ರಿ ಎಲ್ಲ ಹೋಗಿ ಕಷ್ಟಪಟ್ಟು ಉಳಿಸ್ಯಾರಪ್ಪ ನೀನು ಸ್ಮರಣೆ ಇರಬೇಕು ಅಂತ ಹೇಳಿದರು. ಮಳೆ ರಾತ್ರಿ ಹೋಗಿ ಗಾಂಧಿಸಾರಲ್ಲಿ ಡಾಕ್ಟರ್ ಕರ್ಕೊಂಡ್ಬಂದು ಮಗು ನುಡಿಸ್ತಾರೆ. ನಾನು ಆಭಾರಿಯಾಗಿದ್ದೇನೆ. ಇವತ್ತು ಇಷ್ಟಪಟ್ಟು ತರಬೇಕಾರೆ ನಮ್ಮ ತಂದೆಯವರು, ನಮ್ಮ ತಾಯಿಯವರು, ಪೂಜ್ಯ ಮಾತೆಯವಳು ಹೀಗೆ ನೋಡ್ರಲ್ಲ, ನಮ್ಮಲ್ಲಿ ನಮ್ಮ ತಾಯಿ ಬಂದವರಿಗೆಲ್ಲ ಊಟ ಕೊಡಬೇಕು, ಯಾರು ಹೋಗಬಾರ್ದು. ದೊಡ್ಡ ಜಮೀನ್ದಾರರು. ನಮ್ಮ ತಾಯಿ ಹೆಸರು ನಾಗಲಕ್ಷ್ಮಿ ಅಂತ, ಶಂಕರನಾರಾಯಣ ಅಂಥೇಳಿ. 2 ವರ್ಷದ ಮಗು ಟೈಫಾಯ್ಡ್ ಆಗಿ ಬದುಕಿ ಉಳಿಸಿರು. ಆದರೆ ಅವರು ಉಳಿಲಿಲ್ಲ. ನನಗಿದ್ದ ಅಧಿಕಾರಕ್ಕೆ ಏನು ಬೇಕಾದ್ರೆ ಮಾಡ್ತಿದ್ದೆ. IT ರೇಡಲ್ಲಿ ಬೇಕಾದ್ರೆ ಸಿಗ್ಬೋದಾಗಿತ್ತು, ಬೇಕಾದ ಸಂಪಾದನೆ ಮಾಡೋದಾಯ್ತಮ್ಮ. ನಮ್ಮ ತಂದೆಯವರು ಒಂದೇ ಮಾರ್ಗ ಹೇಳ್ಕೊಡೋರು, ರಾಷ್ಟ್ರವನ್ನು ಲೂಟಿ ಮಾಡಬೇಡಿ, ಅಲ್ಲಿ ಏನು ತರಬೇಡಿ ಅಂತ. ಆ ನೋವು ತಂದೆ ಹೋಗ್ಬಿಟ್ಟಿದ್ದಾರೆ ನೋಡಿ. ಅದೇ ಇನ್ನು 8 ತಿಂಗಳು ಕಳೆದಿಲ್ಲ, ನಮ್ಮ ತಂದೆಯವ್ರದ್ದೇ ಕಳೆದಿಲ್ಲ. 82ನೇ ತಾರೀಕು 6ನೇ ತಾರೀಕು ಜೂನು ದೇವರಾಜ ಅರಸು ಇಲ್ಲ. ಅವತ್ತು ಅದೇ ಒಂದು ದುಃಖ. ಏನು ಮಾಡ್ತೀರಾ, ಒತ್ತಡ ಏನು. ನನಗೆ ಚಿಕ್ಕ ವಯಸ್ಸಮ್ಮ, ತುಂಬ ಚಿಕ್ಕ ವಯಸ್ಸು ಅವಾಗ. ವೆರಿ ಯಂಗ್, ಜಸ್ಟ್ ಅಬೌಟ್ 32 ಇಯರ್ಸ್. ನನ್ನ ಡೈಡ್. ಅವತ್ತಿನ ದಿವಸ ಮನೆ ಮುಂದೆ ಜಮಾಯಿಸ್ಬಿಟ್ರು ಜನ. ದ್ವಾರಕಾನಾಥ್ ಅವರು ಹಾಳು ಕರೆಯೋಸನ್ನು ಕೊಂದಿದ್ದಾರೆ, ಕೊಲೆ ಮಾಡಿದ್ದಾರೆ, ವಿಷ ಹಾಕಿದ್ದಾರೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಟು ಜನ ಜಮಾಯಿಸ್ಬಿಟ್ಟಿದ್ದಾರೆ ಮನೆ ಮುಂದೆ. ಆವತ್ತು ಮುಖ್ಯಮಂತ್ರಿ ಗುಂಡೂರಾಯರು ಅವ್ರು ಆಚೆ ಬಂದರು. ನಾನು ಹೇಳಿದೆ, ಮುಖ್ಯಮಂತ್ರಿಗಳು ನಾನೇ ಆಚೆ ಬರ್ತೀನಿ, ಏನು ಬೇಕು ಶಿಕ್ಷೆ ಕೊಡಲಿ. ಮುಖ್ಯಮಂತ್ರಿ ಮಾಡಿ 2 ಬಾರಿ ಮಾಡಿ 72ರಲ್ಲಿ ಮಾಡಿ ನಿಜಗತ್ತವ್ರು ಸೀಟ್ ಕೊಡದೇ ಇದ್ದಾಗ
ಅವರಿಂದೇ ಓಡಾಡಿ 72ರಲ್ಲಿ ಮಾಡಿ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿ ಮತ್ತೆ 78ರಲ್ಲಿ ಮಾಡಿದ್ದೀನಿ. ನನಗೆ ಅವ್ರನ್ನ ಸಾಯಿಸೋಕ್ಕೆ ನನಗೇನು ಲಾಭ ಆದ್ದರಿಂದ ಅವ್ರು ಹೊತ್ತೋಗ್ಬಿಟ್ರೆ ಅವರಿದ್ದರೆ ನಮಗೆ ಲಾಭ. ಏನು ಕೂಗಾಟ ಅರ್ಚಾಟ ಅವರು ಸಾವಾಗಿರೋದು ಸಹಜವಾದ ಸಾವಾಗಿರೋದು. ಯಾವುದರಲ್ಲೇನು ಕಣ್ಕಟ್ಟಿಲ್ಲ ಎಂಥದಿಲ್ಲ, ಅವ್ರು ವಿಷ ಹಾಕಿಲ್ಲ, ಏನು ಮಾಡಲಿಲ್ಲ. ಅಂಥ ಸಾವನ್ನ ನಮ್ಮ ಮೇಲೆ ನಾವೇ ಅವರ ಸಾವು ಕಾರಣ ಅಂತ ಅಂದ್ಬಿಟ್ರು. ಬಹಳ ದುಃಖ ಆಗೋಯ್ತು. ದೇವರೇ, ಇದಕ್ಕೆ ನಮ್ಮ ತಂದೆಯೂ ಇಲ್ಲ ನಮ್ಗೆ ಧೈರ್ಯ ಹೇಳೋಕ್ಕೆ. ನಮ್ಮ ತಂದೆಯಾಗ ಆಗ ಒಂದು 8 ತಿಂಗಳಾಗಿತ್ತು. ತಂದೆ ಕಳ್ಕೊಂಡಿದ್ದೀವಿ ಆ ದುಃಖ, ಆ ಕಡೆ ಇವ್ರು ಕಳ್ಕೊಂಡಿದ್ದು ದುಃಖ. ಜನದ ಮಾತು ಕೇಳಬೇಕು, ಜನ ಆಪಾದನೆ ಕೇಳಬೇಕು. ಜನ ಆಪಾದನೆ ಏನು, ನಮ್ಮ ಮನೆಯೆಲ್ಲ ಬಂಗಾರ ಇಟ್ಟಿಗೆ ಕಟ್ಟಿದ್ದೀವಿ ಅಂತ ಮಾತಾಡೋರು ಇದ್ರಾಗೆಲ್ಲವೇ. ಸದ್ಯ IT ಅವ್ರ ಮೊನ್ನೆ 8ನೇ ತಾರೀಕು ಆಗಸ್ಟ್ 17ನೇ ಬಂದು ಬಂಗಾರ ಅಲ್ಲದ ಮಣ್ಣಿನ ಇಟ್ಟಿಗೆ ಅಂತ ಅರ್ಥವಾಗಿದೆ ಜನಕ್ಕೆ. ನಾನು ಯಾವ ಒಂದು ರಾಜಕಾರಣ ಉಪಯೋಗಿಸಿ ಯಾವ ಸವಲತ್ತು ಸಂಪತ್ತು ಏನೂ ಖಂಡಿತ ಮಾಡಿಲ್ಲ. ಆದರೆ ಕಾಂಗ್ರೆಸ್ ಇಷ್ಟು ವರ್ಷ ದುಡಿದು ನಮಗೆ ದುಃಖ ಆಗಿದೆ ಅಂತ ಖಂಡಿತವಾಗಿ ಮುಂದೆ ಹೇಳ್ತೀನಿ. ನಾನು ಆಚೆ ಬಂದು ನನ್ನ ಪೋರ್ಟಿಗೆ ನಿಂತ್ಕೊಂಡು ಜನಕ್ಕೆ ಹೇಳಿದೆ, ಅಸಹಜವಾದ ಸಾವಲ್ಲ, ಅವರ ಅಂತ್ಯಕಾಲ ಮುಗಿದಿತ್ತು, ನನಗಿದು ಗೊತ್ತಿತ್ತು, ಆಗಿದೆ. ನೀವೇನು ಶಿಕ್ಷೆ ಕೊಟ್ಟರು ಸ್ವೀಕಾರ ಮಾಡ್ತೀನಿ. ಅವ್ರು ಕೊಂದಿದ್ದೆ ಆದರೆ ನಮ್ಮ ವಂಶ ನಿರ್ವಂಶ ಆಗಲಿ ಅಂತ ನಾನು ಹೇಳಿಬಿಟ್ಟೆ ಅವರಿಗೆ. ನೋಡಿ, ನಾವೇನು ಮಾಡಿರಲಿಲ್ಲ. ಇವತ್ತು ದೇವರು, ನನ್ನ ಹೆಂಡತಿ, ನನ್ನ 2 ಮಕ್ಕಳಿಗೂ ಡಾಕ್ಟ್ರುಗಳು. ನನ್ನ ಮಗಳೂ ವೆರಿ ಗುಡ್ ಡಾಕ್ಟ್ರ್, IVF ಮಾಡಿದ್ದಾಳೆ. ಇವತ್ತು ಅವಳು ಮಿಲನಲ್ಲಿ ಕೆಲಸ ಮಾಡ್ತಾಳೆ. ಅವಳದ್ದೇ ಸ್ವಂತ ಇಚ್ಛಾ ಕ್ಲಿನಿಕ್ ಮಾಡ್ತಾಳೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ನೋಡಿ ಕಲ್ತ್ಕೋಬೇಕಾದ್ರೆ ನಮ್ಮ ಮಗಳು ನೋಡೇ ಕಲ್ತ್ಕೋಬೇಕು, ಹೇಗೆ ಮಾಡ್ತಾಳೆ ಅಂತ. ಎಷ್ಟು ಜನ ಪೇಷಂಟ್ ಬರ್ತಾರೆ. ದೊಡ್ಡ ಡಾಕ್ಟ್ರ್ ಇವತ್ತು ಅವಳು, ವೆರಿ ಲೀಡಿಂಗ್ ಡಾಕ್ಟರ್. ನೀವು ಇಂಟರ್ನೆಟ್ ಆನ್ ಮಾಡಿದ್ರೆ ಗೊತ್ತಾಗುತ್ತೆ. ಅವಳು ತಮ್ಮ, ನನ್ನ ಮಗ ಗುಹ ಅಂತೇಳಿ, ಅವನು ಒಬ್ಬ ಡಾಕ್ಟ್ರು. ಇಬ್ಬರೇ ಚಿಕ್ಕ ಮಕ್ಕಳು, 30 ವರ್ಷ ಚಿಲ್ಲರೆ ಆಗಿದೆ ಅವ್ರಿಗೆ. ಇಬ್ಬರು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಅಂತಂದರೆ, ಬಂದು ಸಂತೋಷ ಮಾಡ್ತಾರೆ, ಮಕ್ಕಳು ಆಗುತ್ತೆ ಅವ್ರ ಕೈಯಲ್ಲಿ. ಆ ದೇವ್ರು ಕೊಟ್ಟು ವರ. ಅಂಥ ಸ್ಟ್ರೆಸ್ಸನ್ನು ಕಾಪಾಡಿಕೊಂಡು ನಾವು ಜನಕ್ಕೆ ಉತ್ತರ ಹೇಳಿ ಅಲ್ಲಿಂದ ಆಚೆ ಬರಬೇಕಾದ್ರೆ ಸಾಕಾಯಿತು. ಆದರೆ ಹೇಳ್ದಲ್ಲ, ಮತ್ತೆ ಮೌನಕ್ಕೆ ಶರಣಾದೆ. ಅವ್ರು ಹೋದ ಕೂಡಲೇ ರಾಜಕಾರಣಿಗಳು ತುಂಬ ತೊಂದರೆ ಕೊಟ್ಬಿಟ್ರು ಕೆಲಸದಲ್ಲಿ. ನಮಗೆ ಏನೇನೋ ಹಿಂಸೆ, ನಾವು ಯಾವುದು ಕದ್ದಿಲ್ಲ ಮಾಡಲಿಲ್ಲ. ಅದೇ ಕಾಂಗ್ರೆಸ್ನಲ್ಲಿದ್ದವರೇ ನಾವು CM ಹತ್ತಿರಾಗಿದ್ವಿ ಅಂಥೇಳಿ ಬೇಕಾದಷ್ಟು ಕಿರುಕುಳ ಕೊಟ್ಟರು. ಆ ಕಿರುಕುಳ ಎಲ್ಲ ತಡ್ಕೊಂಡೆ. ಹಿಂದೇನೂ ಕೊಟ್ಟರು, ಆಗಲೂ ತಡ್ಕೊಂಡೆ. ಕಡೆಗೆ ಪರಿವ್ಯಾಸನ ಅಂತಂದರೆ, ಇನ್ನು ಸರ್ಕಾರಿ ಕೆಲಸದಲ್ಲಿ ಇರಬಾರ್ದು, ಸರ್ಕಾರಿ ಕೆಲಸದಲ್ಲಿದ್ದರೆ ಜೀವನ ಮಾಡೋಕ್ಕಾಗಲ್ಲ, ನಾವು ಗುಲಾಮರಾಗಿ ಬದುಕಬೇಕು ಅಂತ ಆಯಿತು. IAS ಆಫೀಸರ್ಗಳು ಬರ್ತಾರೆ. ಇವತ್ತು ನಿಜವಾಗಲೂ ಕೆಲಸದಲ್ಲಿ ಒತ್ತಡ ಬಂದರೆ ಈ IAS IPS ಅವರೇ ಕಾರಣ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳ್ತೀನಿ. ಮನುಷ್ಯನಿಗೆ ಕೆಲಸ ಮಾಡಿದರೆ ಕೆಲಸ ಕಲಿಸ್ಕೊಡ್ಬೇಕು. ತಪ್ಪು ಮಾಡಬೇಡ ಅಂತ ಹೇಳಬೇಕು. ತಪ್ಪು ಪನಿಷ್ಮೆಂಟು, ಒಂದು ಸಸ್ಪೆನ್ಷನ್ನು, ಒಂದು ಡಿಸ್ಮಿಸಲ್ಲು ಏನೇನೋ ಮಾಡಿಬಿಟ್ರೆ ಹೇಗೆ ತಡ್ಕೋತಾರೆ ಅವರು. ಆದರೆ ಹೇಳ್ತೀನಿ ನಾನು ಮಕ್ಕಳಿಗೆ, ಇವತ್ತು ಯುವಕರಿಗೆ ಒಂದು ಸಂದೇಶ ಕೊಡ್ತೀನಿ ಈ ಮೂಲಕ. ನಿಮ್ಮಂಗೆ ನಾನು ಕೂಡ ಚೀಫ್ ಆರ್ಡರ್ ಕ್ವಾಲಿಟಿ ಕಂಟ್ರೋಲ್ ಆಗಿದ್ದೆ ಹ್ಯಾಂಡ್ಲೂಮ್ ಕಾರ್ಪೊರೇಷನಲ್ಲಿ. ಎಮರ್ಜೆನ್ಸಿ ಟೈಮ್ನಲ್ಲಿ KH ಪಾಟೀಲರು, ಇಂದಿರಾ ಗಾಂಧಿಯವರು 20 ವರ್ಷದ ಕಾರ್ಯಕ್ರಮ ಮಾಡಿದ್ರು. ಹ್ಯಾಂಡ್ಲೂಮ್ಗೆ ಒಂದು ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಹೇಳಿ ನಮ್ಮಲ್ಲೇ ಹ್ಯಾಂಡ್ಲೂಮ್ ಕಾರ್ಪೊರೇಷನ್ನು ಸ್ಥಾಪನೆ ಆಗಿತ್ತು. ಅದು ಇವತ್ತಿಲ್ಲ, ಅದು ಅವಸಾನಕ್ಕೆ ಬಂದಿದೆ. ಅದು ಇದ್ದಿದ್ದರೆ ಒಳ್ಳೆ ಕೆಲಸ ಮಾಡೋದಾಯಿತು. ನಾವು ಅಲ್ಲಿ ಕೆಲಸ ಮಾಡೋಕ್ಕೆ ಬಿಡಲಿಲ್ಲ ನಮ್ಮನ್ನು. ಆದಷ್ಟು ಒಳ್ಳೆ ಕೆಲಸ ಮಾಡಿದೆ. ಆಗ ನೇಗಿದ್ದು ಒಬ್ಬರು ಆಫೀಸರ್ ಇದ್ದರು, ತುಂಬ ಚೆನ್ನಾಗಿ ಗೌರವ ಹಾಕೊಂಡ್ರು. ಆಮೇಲೆ AP ಜೋಶಿ ಬಂದರು. ಬೇಕಂತಗೆ ನಮ್ಮ ಡಿಪಾರ್ಟ್ಮೆಂಟ್ ತೊಗೊಂಡೋಗಿ ಹುಬ್ಬಳ್ಳಿಗೆ ಹಾಕಿ ಅಲ್ಲೂ ಕೂಡ ಬೇಕಾದಷ್ಟು ತೊಂದರೆ ಕೊಟ್ಟು ಕೆಲಸನ ಅವರೇ ಬಿಡಿಸ್ಬೇಕು ಅಂತ ತೀರ್ಮಾನ ಕೊಟ್ಟುಬಿಟ್ರು. ಅಂಥ ಸಂದರ್ಭದಲ್ಲಿ ನೋಡಿದ್ದೀನಿ. ಯಾಕೆ ಹೇಳಿ ಅಂತಂದರೆ, ಇದನ್ನು ನಾನು ಕೆಲಸ ಮಾಡಿ ಚೀಫ್ ಕಾರ್ಪೊರೇಟರ್ ಕೆಲಸ ಮಾಡಿದ್ದೀನಿ. ಆದರೆ IAS ಒತ್ತಡ ಆಗಿಲ್ಲ, ಯಾರೂ ಬದುಕುಳಿಯೋಕ್ಕಾಗಲ್ಲ. ಅವರೆಲ್ಲ ಲೈಕಿಂಗ್ಸು, ಯಾರೋ ಒಬ್ಬರು ಅವರೇ ಬೇಕಷ್ಟೇ, ಇನ್ನೆವರೆಲ್ಲ ಕೆಟ್ಟವರು. ಯಾರನ್ನು ಬೇಡ ಅವ್ರು ಹೇಳ್ತಾನೆ ಇರ್ತಾರೆ. ನಾವೇನು ತರಲಿಲ್ಲ, ತೊಗೊಂಡೋಗಲಿಲ್ಲ. ಇವತ್ತು ಹ್ಯಾಂಡ್ಲೂಮ್ ಕಾರ್ಪೊರೇಷನ್ ಇವತ್ತಿಲ್ಲ. ನಮ್ಮ ತಂದೆಯವರು ದೇವರಾಜ ಅರಸವರು ಮಾಡಿದ್ದು ಅವಸಾನಕ್ಕೆ ತಲುಪಿದೆ. ಅದಕ್ಕೆ ಕಾರಣ ಈ ರಾಜ್ಯ ಸರ್ಕಾರವೇ, ಕಾಂಗ್ರೆಸ್ ಸರ್ಕಾರವೇ ಎಂದು ಖಂಡಿತವಾಗಿ ಹೇಳಬಲ್ಲೆ. ಒಬ್ಬ ಬುದ್ಧಿ ಇರತಕ್ಕಂಥ AP ಜೋಶಿಂದ ಬಯೋಸನ್ನು ಹಾಕಿ ಅದನ್ನು ಮುಳುಗಿಸಿ ಹುಬ್ಬಳ್ಳಿಗೆ ಹಾಕಿ ಕ್ವಾಲಿಟಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ಲಿ ಇರಬೇಕು, ಹೆಡ್ ಆಫೀಸರ್ ಇರಬೇಕು, ಎಲ್ಲಿ ಪ್ರಧಾನ ಕಚೇರಿ ಅಲ್ಲಿರಬೇಕು. ಅದನ್ನು ಅಲ್ಲಿ ಹಾಕಿ ಮುಳುಗಿಸಿ ಆ ಕೈಮಗ್ಗದ ಆ ಒಂದು ಸಂಸ್ಥೆ ಹಾಳಾಗಕ್ಕೆ ಎಲ್ಲ ಸೆಕೆಂಡ್ಸ್ ಮ್ಯಾನುಫ್ಯಾಕ್ಚರು. ಜಾತೀಯತೆ ಅಲ್ಲಿಂದ ದಾಟ್ಕೊಂಬಂದು ಸರ್ವಿಸ್ ಮಾಡಿದೆ. 97ರಲ್ಲಿ ನಮ್ಮ ತಾಯಿ ಹೋಗ್ಬಿಟ್ರು. ಹುಬ್ಬಳ್ಳಿ ಬೇಡ ಸರ್, ನಮ್ಮ ತಾಯಿಗೆ ತುಂಬ ಕಾಯಿಲೆ ಇದೆ ಅಂತ ಹೇಳಿದೆ ಜೋಶಿ ಅವ್ರಿಗೆ. ಬೇಡ ಸರ್ ಅಂತ ಕೇಳಲಿಲ್ಲ. ನಮ್ಮ ತಾಯಿಯವರು ಪಾಪ ನಾವಲ್ಲಿದ್ದಾಗ ಅವ್ರನ್ನ ಕಳ್ಕೊಂಬಿಟ್ವಿ. ಅವ್ರನ್ನ ಇವತ್ತು ನಮ್ಮ ಹತ್ರ ಇಲ್ಲ. ನಾನು ಹೋಗಲಿಲ್ಲ ಅಂಥೇಳಿ ಹೋಗೋಕ್ಕಾಗ್ತಿರಲಿಲ್ಲ.
CRS ಮಾಡಬೇಕು ಅಂತ ತೀರ್ಮಾನ ಮಾಡೋದು, ಕವರ್ ರಿಟೈರ್ಮೆಂಟು, ಅದನ್ನೂ ತಡ್ಕೊಂಡೆ. ಕೋರ್ಟಲ್ಲಿ ಕೇಸಿದೆ. ಯಾಕೆ ಹೇಳಿದರೆ ಮಕ್ಕಳು, ಇವತ್ತಿನ ಯುವಕ ಪೀಳಿಗೆಗಳು ಹೆದರೋದು ಬೇಡ. ಖಂಡಿತವಾಗಿ ಆಯಿತು, CRS ಮಾಡೋರು ಸ್ವೀಕಾರ ಮಾಡಿದ್ದೀವಿ. ಬೇಕಾದಷ್ಟು ಕೆಲಸಕ್ಕೆ ಕಿರುಕುಳ ಕೊಟ್ಟರು, ತಡ್ಕೊಂಡಿದ್ದೀವಿ. ಕೇವಲ ಜಾತೀಯತೆ ಮಾಡಿ ಬ್ರಾಹ್ಮಣರು ಅಂತ ಹೇಳಿ ಅದುಮಿಟ್ಟಿದ್ರು, ಕೋರ್ಟ್ಗೆ ಹೋದೆ, ಹೈಯೆಸ್ಟ್ ಪೊಸಿಷನ್ ರೀಚ್ ಆದೆ. ನಾನು ಎಲ್ಲೂ ಆ ಹ್ಯಾಂಡ್ಲೂಮ್ ಕಾರ್ಪೊರೇಷನಲ್ಲಿ ನಮ್ಮ ತಂದೆಯವರು, ದೇವರಾಜರು, ಇಂದಿರಾ ಗಾಂಧಿಯವರು KH ಪಾಟೀಲ್ ಮಾಡಿದ ಸಂಸ್ಥೆ ಇವತ್ತು ಮುಳುಗೋಯ್ತು. ಅದಕ್ಕೆ ಪಾರ್ಷಿಯಲ್ಲಾಗಿ ನಮ್ಮ HK ಪಾಟೀಲ್ ಕೂಡ ಕಾರಣ ಅಂತ ನಿರ್ದಾಕ್ಷಿಣ ಖಂಡಿತ ಹೇಳಬಲ್ಲೆ. ಬೆಂಗಳೂರಲ್ಲಿ ಇದ್ದಿದ್ದರೆ ನೂರಾರು ಜನ ವ್ಯೂವರ್ಸ್ಗೆ ಅದು ಬೇಕಾದ ಕೆಲಸ ಕೊಡೋದಾಯಿತು. ಎಂಥ ಒಳ್ಳೆಯ ಸಂಸ್ಥೆ ಅದು. ಇದು ನೋಡಿ, ನೇಕಾರರ ಬೀದಿಪಾಲಾಗಿದೆ. ಅದು ನೆನೆಸ್ಕೊಂಡ್ರೆ ಇವತ್ತು ತುಂಬ ದುಃಖ ಆಗುತ್ತೆ ನನಗೆ. ಎಂಥ ಒಂದು ಸಂಸ್ಥೆ ಆರಂಭ ಮಾಡಿ ಮುಕ್ತಾಯ ಹಂತಕ್ಕೆ ಬಂದ್ಬಿಡ್ತಲ್ಲ ಅಂಥೇಳಿ. ಸೆಕೆಂಡ್ಸ್ ಮಾಡಿದ್ರು, ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿಲ್ಲ. ನೀವು ಸೆಕೆಂಡ್ಸೇ ಪ್ರೊಡಕ್ಷನ್ ಮಾಡ್ತಾಯಿದ್ರೆ ಹೇಗೆ ಕೈಮಗ್ಗ ಉಳಿಯುತ್ತೆ? ಆ ದುಃಖ ಇನ್ನೂ ಇದೆ. ಆ ದುಃಖದಿಂದ ಮರೆತು 97ರಲ್ಲಿ ಕೆಲಸ ಕಳ್ಕೊಂಡ್ಮೇಲೆ ಇದು ಬೇಡ, ಇದು ನಮಗೆ ಸರ್ಕಾರದ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಸರ್ಕಾರದ ಖಂಡಿತ ಒಳ್ಳೆ ಕೆಲಸ ಮಾಡೋಕ್ಕೆ ಒಳ್ಳೆಯವ್ರು ಖಂಡಿತ ಬಿಡೋದಿಲ್ಲ. ಇದು ಶಾಸನ. ಯಾಕೆ ನಿಮ್ಗೆ ಹೇಳಿದೆ ಅಂದರೆ, ಮಕ್ಕಳು ದುಡಿಗಿಡಬಾರ್ದು. ಕೆಲಸ ಮಾಡೋಕ್ಕೆ ತೊಂದರೆ ಕೊಡ್ತಾರೆ, ಆ ಕೆಲಸ ಬಿಟ್ಬಿಡಿ, ಬೇಡ. ಸ್ಟ್ರೆಸ್ ತೊಗೋಬೇಡಿ. ಎಲ್ರಿಗೂ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ನೀವೇ ಬದುಕು ತೋರಿಸ್ಬೋದು. 97ರಲ್ಲಿ ಬಿಟ್ಟೆ, ನಂಗೆ ಚಿಕ್ಕ ವಯಸ್ಸೇ ಅವಾಗ. ನಾನು ಬದುಕು ತೋರಿಸ್ತಾ ಇದ್ದೀನಿ. ಬದುಕನ್ನು ನಾವು ರೂಪಿಸ್ಕೋಬೇಕಷ್ಟೇ. ಇನ್ನೊಬ್ರಿಗಾಗಿ ಬದುಕಾಗಿಲ್ಲ, ನಮಗೆ ನಾವು ಬದುಕಬೇಕು. ನಮ್ಮ ಬದುಕು ಇನ್ನೊಬ್ಬರಿಗೆ ಒಂದು ಉದಾಹರಣೆಯಾಗಿ ಬದುಕಬೇಕು. ನಾವು ಯಾವ ರೀತಿ ಬದುಕಿದ್ದೀನಿ ತೊಗೊಂಡು, ಒತ್ತಡ ಏನಿತ್ತು, ಒತ್ತಡದಿಂದ ಹೇಗೆ ಆಚೆ ಬಂದೆ ಅಂತ ಮುಂದೆ ಇಟ್ಟು, ಮಕ್ಕಳು ಕೆಲಸ ಇದ್ದರೂ ಕೂಡ ಒತ್ತಡಕ್ಕೆ ಹೆದರಬೇಡಿ. ಎಲ್ಲ ಕಡೆ ಕಿರುಕುಳ ಇದ್ದೇ ಇರೋದೆ. ಕಿರುಕುಳ ಆದರೆ ತಡ್ಕೊಳ್ಳಿ, ಇಲ್ಲ ಬಿಟ್ಟು ಬನ್ನಿ, ದೇವ್ರ ದಾರಿ ತೋರಿಸ್ತಾ ಇದೆ.